ನಮಸ್ತೆಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಇವತ್ತಿನ ದಿವಸ ನಿಜಕ್ಕೂ ಬಹಳ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಬ್ಯಾಟ್ರಾಯನಪುರ ಈ ಒಂದು ಕ್ಷೇತ್ರದಲ್ಲಿ ತಾಯಿ ಬಹಳ ವಿಶೇಷವಾಗಿ ದೊಡ್ಡಮ್ಮ ಮಾಹೇಶ್ವರಮ್ಮ ದೇವಿಯ ದೇವಸ್ಥಾನದ ನವೀಕರಣ ಹಾಗೂ ಉದ್ಘಾಟನಾ ಸಮಾರಂಭ. ದೇವಸ್ಥಾನವಂತೂ ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿದೆ ಅಂತ ಎಂಬತಕ್ಕಂಥ ಮಾತನ್ನೇ ಹೇಳ್ಬೋದು. ಯಾಕೆ ಅಂದರೆ ಬೇಲೂರಿನ ದೇವಸ್ಥಾನವು ಎಷ್ಟು ಅದ್ಭುತವಾಗಿದೆಯೋ ರಮಣೀಯವಾಗಿದೆಯೋ ಅದೇ ರೀತಿ ಇಲ್ಲಿನ ಕಟ್ಟಡವೂ ಕೂಡ ಅಷ್ಟೇ ನಿಜವಾಗ್ಲೂ ಕೂಡ ಅಷ್ಟೇ ಅದ್ಭುತವಾಗಿರ್ತಕ್ಕಂಥದ್ದಿದೆ. ಆ ಒಂದು ವಿಚಾರಕ್ಕೋಸ್ಕರ ದೇವಿಯ ದೇವಸ್ಥಾನದ ಈ ಒಂದು ನವೀಕರಣ ಮಾಡಿರ್ತಕ್ಕಂಥ ಈ ಒಂದು ಸಮಯ ಮತ್ತು ಬಹಳ ವಿಶೇಷವಾಗಿ ವಿಮಾನ ಗೋಪುರದ ಉದ್ಘಾಟನಾ ಸಮಾರಂಭ. ಈ ಒಂದು ಸಮಾರಂಭಕ್ಕೆ ಮೊದಲೆಲ್ಲ ನಿಜಕ್ಕೂ ನೋಡಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸೇವೆಗಳನ್ನು ಕೂಡ ತಾಯಿಗೆ ನೆರವೇರಿಸ್ತಾ ಇದ್ರು. ಆದರೆ ಇತ್ತೀಚಿನ ಕಾಲಮಾನಗಳಲ್ಲಿ ಅಷ್ಟೆಲ್ಲ ಸೇವೆಗಳನ್ನು ನೆರವೇರಿಸಕ್ಕೆ ಆಗದೆ ಸ್ವಲ್ಪ ಮಟ್ಟದಲ್ಲಿ ಇರ್ತಕ್ಕಂಥ ಆ ಒಂದು ವ್ಯವಸ್ಥೆಯ ಮಟ್ಟದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮುಗಿಸ್ತಾ ಇದ್ರು. ಆದರೆ ಇವತ್ತಿನ ದಿವಸ ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಗಜ ಸೇವೆ ಮತ್ತು ಅಶ್ವತ್ಥ ಸೇವೆ ಮತ್ತು ಬಹಳ ವಿಶೇಷವಾಗಿ ಅಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ಬೋದು ಮತ್ತು ಹಸುಗಳು ಕೂಡ ಬಂದಿರತಕ್ಕಂಥದ್ದು. ಆ ಹಸುಗಳಲ್ಲೂ ಕೂಡ ಬಹಳ ವಿಶೇಷವಾಗಿ ಪುಂಗನೂರು ತಳಿ ಎಂಬತಕ್ಕಂಥದ್ದು ಆ ಒಂದು ತಳಿಯ ಆ ಒಂದು ಹಾಲಿನಲ್ಲಿರ್ತಕ್ಕಂಥ ವಿಶೇಷತೆಯ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಇನ್ನಷ್ಟು ಸಾಕಷ್ಟು ವಿಚಾರಗಳನ್ನು ತಿಳಿಸೋದಿದೆ, ಸಾಕಷ್ಟು ದೃಶ್ಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸೋದಿದೆ. ಇದನ್ನೆಲ್ಲವನ್ನು ಕೂಡ ತಾವು ಕಾದು ತದೇಕ ಚಿತ್ರದಿಂದ ತಾವೆಲ್ಲರೂ ಕೂಡ ವೀಕ್ಷಿಸಬೇಕು. ಇಷ್ಟು ಹೊತ್ತಿನವರೆಗೂ ಕೂಡ ಗಜೇಂದ್ರನ ಸೇವೆ ಗಜರಾಜನ ನಾವೆಲ್ಲರೂ ಕೂಡ ದರ್ಶನವನ್ನು ಮಾಡಿದ್ವಿ. ಇಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಕುದುರೆ. ಇನ್ನು ಕುದುರೆ ಅಂದರೆ ಅದರಲ್ಲೂ ಬಹಳ ವಿಶೇಷವಾಗಿ ಶ್ವೇತವರ್ಣದಲ್ಲಿರ್ತಕ್ಕಂಥ ಕುದುರೆ. ಇಲ್ಲಿ ಇದರ ಸೇವೆಯು ಕೂಡ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಇದರ ಮೇಲೆಯೂ ಕೂಡ ಸವಾರಿ ಮಾಡ್ತಕ್ಕಂಥದ್ದಿದೆ. ಆದರೆ ಈಗಲ್ಲ, ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಈ ಒಂದು ದೇವಸ್ಥಾನದ ಈ ಒಂದು ಉದ್ಘಾಟನಾ ಸಮಾರಂಭ ಪ್ರತಿಷ್ಠಾಪನಾ ಸಮಾರಂಭ ತಾಯಿಗೆ ಯಾವೆಲ್ಲ ರೀತಿ ಸೇವೆಗಳನ್ನು ಸಲ್ಲಿಸಬೇಕೋ ಆ ಎಲ್ಲ ರೀತಿ ಇರ್ತಕ್ಕಂಥ ಸೇವೆಗಳನ್ನು ಕೂಡ ಇಲ್ಲಿ ಸಲ್ಲಿಸ್ತಾ ಇರ್ತಕ್ಕಂಥದ್ದಿದೆ. ಇಲ್ಲಿ ತಾವು ಬಹಳ ವಿಶೇಷವಾಗಿರ್ತಕ್ಕಂಥ ಶ್ವೇತವರ್ಣದಲ್ಲಿರ್ತಕ್ಕಂಥ ಅಶ್ವತ್ಥ ಅಂದರೆ ಕುದುರೆಯನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಸಿಗಲಿ. ಇನ್ನು ಮುಂದೆ ಯಾವ ರೀತಿ ಸೇವೆಗಳನ್ನು ನಡೆಸ್ತಾ ಇದ್ದೇವೆ, ಈ ಒಂದು ಕಾರ್ಯಕ್ರಮದಲ್ಲಿ ಯಾವೆಲ್ಲ ರೀತಿ ಇರ್ತಕ್ಕಂಥ ಈ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಮೃದುಜೀವಿಗಳು ತಾವೆಲ್ಲರೂ ಕೂಡ ಏನು ನೋಡ್ತಾ ಇದ್ದೀರಿ, ಇನ್ನಷ್ಟು ಸಾಕಷ್ಟು ಇದೆ. ನಿಜಕ್ಕೂ ಎಷ್ಟು ರಮಣೀಯವಾಗಿರ್ತಕ್ಕಂಥ ದೃಶ್ಯ ಅಂತಲೇ ನೋಡ್ಬೋದು. ಕಣ್ಣು ಕೋರೈಸ್ತಕ್ಕಂಥ ದೃಶ್ಯ. ಹೇಗೆ ಕರು ಆ ಒಂದು ತಾಯಿ ಹತ್ರ ಹಾಲನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು, ಆ ಹಾಲನ್ನು ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇಲ್ಲಿ ತಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು ಮತ್ತೊಂದು ಇದೆ. ನಿಮ್ಮೆಲ್ಲರ ಪ್ರೀತಿಯ ಮೆಚ್ಚಿನ ಆಶ್ರಮವಾಗಿರ್ತಕ್ಕಂಥ ಮಹರ್ಷಿ ಮಂದಿರದಲ್ಲೂ ಕೂಡ ಇದೇ ರೀತಿ ತಳಿಯಾಗಿರ್ತಕ್ಕಂಥ ಗೋವಿನ ಸಂರಕ್ಷಣೆಯನ್ನು ನಾವು ಕೂಡ ಮಾಡ್ತಾ ಇದ್ದೀವಿ. ನಮ್ಮ ಗೋಶಾಲೆಯಲ್ಲೂ ಕೂಡ ಇದೇ ರೀತಿ ಪುಂಗನೂರು ತಳಿ ಇರ್ತಕ್ಕಂಥದ್ದು ನಿಜ. ಆದರೆ ಹೇಗೆ ಈ ಒಂದು ಪುಂಗನೂರು ತಲೆ ಅಂತ ಹೇಳ್ತೀವೋ ಅದೇ ರೀತಿ ಇದರ ವಿಶೇಷತೆಗಳು ಕೂಡ ಅಷ್ಟೇ. ಈ ಒಂದು ಹಸುವಿನ ಹಾಲು ಕೂಡ ಅಷ್ಟೇ ಶುದ್ಧತೆ ಪರಿಶುದ್ಧತೆ ಮತ್ತು ಅಷ್ಟೇ ಶಕ್ತಿಯುತವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಸಾಕಷ್ಟು ರೋಗ ರುಜಿನಗಳಿಗೂ ಕೂಡ ಔಷಧಿ ಮೂಲಕವಾಗಿರ್ತಕ್ಕಂಥ ಈ ಒಂದು ಹಾಲು ನಿಜಕ್ಕೂ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ಈ ಒಂದು ಗೋವಿನ ಸೇವೆಯೂ ಕೂಡ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಇದು ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದಿದೆ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಮಹಾದೇವ್ಯೇ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬಹಳ ವಿಶೇಷವಾಗಿ ದೊಡ್ಡಮ್ಮ ಮತ್ತು ಮಾಹೇಶ್ವರಮ್ಮ ದೇವಿಯ ಪ್ರತಿಷ್ಠಾಪನಾ ಸಮಯ. ನಿಜಕ್ಕೂ ಇಷ್ಟು ಹೊತ್ತಿನವರೆಗೂ ಕೂಡ ನಾನಾ ರೀತಿ ಸೇವೆಗಳನ್ನು ಸಲ್ಲಿಸ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಬಹಳ ವಿಶೇಷವಾಗಿ ಆನೆ ಗಜನ ಸೇವೆ, ಇನ್ನು ಬಹಳ ವಿಶೇಷವಾಗಿ ಕುದುರೆ, ಇನ್ನು ಅದಾದ ಮೇಲೆ ಗೋವು, ಇದೆಲ್ಲರ ಸೇವೆಗಳ ಆದ ನಂತರ ಇದೆಲ್ಲವೂ ಕೂಡ ಈ ಒಂದು ಪ್ರತಿಷ್ಠಾಪನಾ ಕಾಲದಲ್ಲಿ ನೆರವೇರಿಸಬೇಕಾಗಿರತಕ್ಕಂಥ ಒಂದಷ್ಟು ವಿಧಿವಿಧಾನಗಳು ಇದೆಲ್ಲವೂ ಕೂಡ ಒಂದು ರೀತಿ. ಆದರೆ ಇನ್ನು ತಾಯಿಯನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಬಹಳ ಆ ಒಂದು ವೈಬ್ರೇಷನ್ಸ್ ಅಂತ ಏನು ಹೇಳ್ತಾರೆ ಈ ಒಂದು ಸಾನ್ನಿಧ್ಯದಲ್ಲಿ ಅಷ್ಟೇ ಜಾಸ್ತಿನೇ ಇರ್ತಕ್ಕಂಥದ್ದಿದೆ. ಇಲ್ಲಿ ಇನ್ನೂ ಕಳಶದ ಜಲ ತಾಯಿಯ ಮೇಲೆ ಬಿದ್ದಿಲ್ಲ, ಆದ್ರೂ ಕೂಡ ಈ ಒಂದು ಜಾಗದಲ್ಲಿರ್ತಕ್ಕಂಥ ಆ ಒಂದು ಶಕ್ತಿನೇ ಅಪಾರ ಅಂತಲೇ ಹೇಳ್ಬೋದು. ತಾಯಿಯ ಪ್ರತಿಷ್ಠಾಪನಾ ಸಮಯ ಆ ಒಂದು ಅಷ್ಟದಿಗ್ಬಂಧನ ಎಲ್ಲವೂ ಕೂಡ ಆಗಿರ್ತಕ್ಕಂಥದ್ದಿದೆ. ಇನ್ನು ಇದೆಲ್ಲವೂ ಕೂಡ ಒಂದು ರೀತಿ. ಆದರೆ ನಾನು ಈಗ ದೇವಸ್ಥಾನದ ಗರ್ಭಗುಡಿಯ ಹತ್ತಿರ ಇದ್ದೇನೆ. ಈ ಒಂದು ಗರ್ಭಗುಡಿಯ ಸುತ್ತಮುತ್ತಲಿನ ಈ ಒಂದು ಕೆತ್ತನೆಯನ್ನು ನಾವು ನೋಡ್ತಾ ಇದ್ದರೆ ನಿಜಕ್ಕೂ ಕಣ್ಣು ಕೋರೈಸ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ರಮಣೀಯವಾಗಿರ್ತಕ್ಕಂಥ ಈ ಒಂದು ದೃಶ್ಯಗಳು ಅಂತಲೇ ಹೇಳ್ಬೋದು. ಬೇಲೂರಿನಲ್ಲಿ ಆ ಬೇಲೂರು ಎಂಬತಕ್ಕಂಥ ಮಾತು ನಮ್ಮ ಮನಸ್ಸಿಗೆ ಬಂದಿರತಕ್ಕಂಥದ್ದು ಆಗಿದ್ದೇ ಆದರೆ ನಮ್ಮ ಮನಸ್ಸಲ್ಲಿ ಮೊದಲೇನು ಬರುತ್ತೆ, ಅಲ್ಲಿರ್ತಕ್ಕಂಥ ಆ ಒಂದು ಶಿಲೆ, ಆ ಒಂದು ಶಿಲ್ಪಿಯ ಕೆತ್ತನೆ, ಆ ಒಂದು ಶಿಲಾ ಕೆತ್ತನೆಯನ್ನು ನೋಡಿದಾಗ ನಮ್ಮ ಮನಸ್ಸಿನ ಸ್ಥಿತಿ ಎಲ್ಲವೂ ಕೂಡ ಬದಲಾಗ್ತಕ್ಕಂಥದ್ದಿರುತ್ತೆ. ಒಂದಷ್ಟು ಮಂದಹಾಸದಿಂದ ತುಂಬಿ ತುಳುಕ್ತಕ್ಕಂಥದ್ದಿರುತ್ತೆ. ಅದೇ ರೀತಿ
ಅಲ್ಲಿರ್ತಕ್ಕಂಥ ಆ ಒಂದು ರಮಣೀಯವಾಗಿರ್ತಕ್ಕಂಥ ದೃಶ್ಯ ಹೇಗೆ ಅಲ್ಲಿ ಕಣ್ಣು ಕಟ್ಟುತ್ತೋ ಅದೇ ರೀತಿ ಇವತ್ತಿನ ದಿವಸ ಬ್ಯಾಟ್ರಾಯನ್ಪುರದಲ್ಲೂ ಕೂಡ ಈ ಒಂದು ದೇಗುಲವು ಕೂಡ ಅಷ್ಟೇ ರೀತಿ ಕಣ್ಣನ್ನು ಕಟ್ಟದಾಗಿರುತ್ತೆ ಎಂಬತಕ್ಕಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ಬೋದು. ಬನ್ನಿ, ನನ್ನ ಜೊತೆ ತಾವು ಕೂಡ ಬರ್ಬೋದು. ಇನ್ನು ಬಹಳ ವಿಶೇಷವಾಗಿ ಗಮನಿಸ್ತಾ ಹೋದರೆ ನೋಡಿ, ಈ ಒಂದು ಗರ್ಭಗುಡಿಯ ಮಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಚಿಕ್ಕದೊಂದು ಗರ್ಭಗುಡಿ. ಈ ಒಂದು ಗುಡಿಯಲ್ಲಿ ಭಗವತ್ ತಾಯಿ ನೆಲೆಸಿರ್ತಕ್ಕಂಥದ್ದಿದೆ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಒಂದು ಕೆತ್ತನೆಯನ್ನು ನೋಡಿದ್ದೇ ಆದರೆ ಸಾಕಷ್ಟು ಶ್ರಮ, ಶ್ರದ್ಧಾ, ಭಕ್ತಿ, ಈ ಒಂದು ಕೆಲಸದ ಮೇಲೆ ಇರ್ತಕ್ಕಂಥ ನಿಷ್ಠೆ, ಆಮೇಲೆ ಇಲ್ಲಿನ ಮುಖ್ಯಸ್ಥರು, ದೇವಸ್ಥಾನದ ಆಡಳಿತ ಮಂಡಳಿ, ಪ್ರತಿಯೊಬ್ಬರು ಕೂಡ ಅವರ ಶ್ರಮ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಯಾಕೆಂದರೆ ನೋಡಿ, ಪ್ರತಿಯೊಂದನ್ನು ಕೂಡ ಬಹಳ ಚಾಚೂ ತಪ್ಪದೆ ಆ ಒಂದು ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದಾಗಲಿ ನಿಜಕ್ಕೂ ಕೂಡ ಬಹಳ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ತಾಯಿ ಸಿಂಹವಾಹಿನಿ, ಆ ಒಂದು ಸಿಂಹದ ಆ ಒಂದು ವಾಹನವೂ ಕೂಡ ಇಲ್ಲಿದೆ. ಬಲಿಪೀಠವನ್ನು ತಾವೆಲ್ಲರೂ ಕೂಡ ದರ್ಶನ ಮಾಡ್ತಾ ಇದ್ದೀರಿ. ಇಲ್ಲಿ ಮತ್ತೊಂದು ಅದ್ಭುತ ಅಂದರೆ ಈ ಕಂಬಗಳು ಅಂತಲೇ ಹೇಳ್ಬೋದು. ಆ ಕಂಬಗಳ ಕೆತ್ತನೆ ಮತ್ತು ಬಹಳ ವಿಶೇಷವಾಗಿ ಆ ಮೇಲ್ಛಾವಣಿ, ಆ ಒಂದು ಕೆತ್ತನೆ ನಿಜಕ್ಕೂ ಇದು ನಾನು ಹೇಳೋದಕ್ಕಿಂತ ಈ ಒಂದು ಆ ದೇವಸ್ಥಾನದ ಪ್ರತಿಯೊಂದು ಕೆತ್ತನೆಯ ದೃಶ್ಯವನ್ನು ಕೂಡ ತಾವು ನೋಡಬೇಕು. ತಾಯಿಯ ದರ್ಶನವನ್ನು ತಾವೆಲ್ಲರೂ ಕೂಡ ತಪ್ಪದೇ ಸ್ವೀಕರಿಸಬೇಕು. ಇನ್ನು ನನ್ನ ಜೊತೆ ತಾವು ಕೂಡ ಪ್ರಯಾಣವನ್ನು ಬೆಳೆಸಿ ಒಂದು ಬಾರಿ ಈ ಒಂದು ಗರ್ಭಗುಡಿಯ ಸುತ್ತಲೂ ಕೂಡ ಒಂದು ಪ್ರದಕ್ಷಿಣೆಯನ್ನು ಹಾಕೋಣ. ಇದು ಗರ್ಭಗುಡಿಯ ಒಳಗಡೆ ಮಾತಾಡೋದಾದರೆ ಆಚೆ ಕಡೆನೂ ಕೂಡ ಸಾಕಷ್ಟು ಮಂಟಪಗಳನ್ನು ಮಾಡಿರ್ತಕ್ಕಂಥವರಿದ್ದಾರೆ. ಆ ಒಂದು ಮಂಟಪಗಳ ದೃಶ್ಯವನ್ನು ನೋಡಬೇಕು. ಪ್ರತಿಯೊಂದನ್ನು ಕೂಡ ಕಲ್ಲಿನಿಂದನೇ ಕಟ್ಟಿರ್ತಕ್ಕಂಥ ಈ ಒಂದು ಕಟ್ಟಡ. ಗುರುಗಳೇ, ಈಗ ತಾವೇನೋ ಹೇಳ್ತಾ ಇದ್ದೀರಿ ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಭಾಗ ಏನೋ ಕಲ್ಲಿನದಪ್ಪ ಅಂತ ಹೇಳಿ, ದೇವಸ್ಥಾನದ ಹೊರಭಾಗವೂ ಕೂಡ ಕಲ್ಲಿನದ್ದೇನ? ಹೌದು, ಅಕ್ಷರಶಃ ಸತ್ಯ. ಇಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೋಡಿ, ಇಲ್ಲಿನ ಬಂಡೆ ಪ್ರತಿಯೊಂದೂ ಕೂಡ ನಿಜವಾಗಿರ್ತಕ್ಕಂಥ ಬಂಡೆ ಅಂತಲೇ ಹೇಳ್ಬೋದು. ಇದು ಯಾವುದೂ ಕೂಡ ಮರದ್ದಾಗಲಿ, POP ಆಗಲಿ, ಫೈಬರ್ ಆಗಲಿ ಯಾವುದನ್ನು ಕೂಡ ಬಳಕೆನೇ ಮಾಡಿಲ್ಲ. ಸಂಪೂರ್ಣವಾಗಿ ಕಲ್ಲಿನಿಂದನೇ ನಿರ್ಮಿತವಾಗಿರತಕ್ಕಂಥ ಸಾನ್ನಿಧ್ಯ. ಇನ್ನು ಈ ಕೆತ್ತನೆ ಎಲ್ಲವನ್ನೂ ಕೂಡ ತಾವು ಗಮನಿಸ್ಬೋದು. ಇಲ್ಲಿ ಮತ್ತೊಂದು ವಿಶೇಷ ಇದೆ. ಗುರುಗಳೇ, ತಾವು ಹೇಳ್ತಾ ಇದ್ದೀರಿ ಬೇಲೂರಿನಲ್ಲಿ ಯಾವ ರೀತಿ ಕ್ಷೇತ್ರವಿದೆಯೋ ಅದೇ ರೀತಿ ಇಲ್ಲೂ ಕೂಡ ಇರ್ತಕ್ಕಂಥದ್ದೇ ಅಲ್ವಾ? ಇಲ್ಲೇನಾದರೂ ಸ್ಪೆಷಲ್ ಅನ್ನೋದೇನಾದರೂ ಇದೆಯಾ? ಇಲ್ಲ ವೈಭವೀಕರಿಸ್ತಕ್ಕಂಥದ್ದು ಏನಾದರೂ ಇದೆಯಾ? ಹೌದು, ಬೇಲೂರಿನ ದ್ವಾರದಲ್ಲಿ ಕಂಬಗಳಿದ್ದಾವೆ. ಆದರೆ ಅದು ಯಾವುದಾದ್ರೂ ತಿರುಗೋದಿಲ್ಲ. ಆದರೆ ಇಲ್ಲಿ ತಾವು ಗಮನಿಸ್ಬೋದು, ಇಲ್ಲಿ ಇವರ ಕೆಲಸ ಎಷ್ಟು ಅರ್ಥಗರ್ಭಿತ, ಆಮೇಲೆ ಎಷ್ಟು ಪರಿಶ್ರಮಯುತವಾಗಿರ್ತಕ್ಕಂಥದ್ದು ಅಂದರೆ ಇಲ್ಲಿರ್ತಕ್ಕಂಥ ಕಂಬಗಳು ತಿರುಗ್ತವೆ. ಹೊತ್ತಿನವರೆಗೂ ಕೂಡ ದೇವಸ್ಥಾನದ ಆ ಒಂದು ಆವರಣ ಪ್ರತಿಯೊಂದನ್ನು ಕೂಡ ತಾವು ದರ್ಶನವನ್ನು ಮಾಡಿದ್ರಿ. ದೇವಸ್ಥಾನದ ಒಳಗಡೆ ದೇವಿಯ ಪ್ರತಿಷ್ಠಾಪನಾ ಕಾಲ, ಅಲ್ಲಿ ನಡೆದಿರ್ತಕ್ಕಂಥ ಪೂಜಾನುಷ್ಠಾನವನ್ನು ನೆರವೇರಿಸ್ತಕ್ಕಂಥದ್ದು ಮತ್ತೊಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಕೆಲಸ, ಮತ್ತು ಅಷ್ಟೇ ಶಕ್ತಿಯುತವಾಗಿರ್ತಕ್ಕಂಥ ಕೆಲಸ, ಮತ್ತು ಅಷ್ಟೇ ನಿಯಮ ನಿಷ್ಠೆಗಳಿಂದ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಈ ಒಂದು ಕೆಲಸದ ಸಂಪೂರ್ಣವಾಗಿರ್ತಕ್ಕಂಥ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥವ್ರು ನಮ್ಮ ಉದಯ್ ಸವ್ಯಸಾಚಿ ಅಂತ ಹೇಳಿ. ಇವರು ನಮ್ಮ ಆಶ್ರಮದ ಪಟ್ಟ ಶಿಷ್ಯರು ಹೌದು. ಆಶ್ರಮದಲ್ಲಿ ನಡೀತಾ ಇರ್ತಕ್ಕಂಥ ಪೂಜೆಯ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡಿರ್ತಕ್ಕಂಥ ಆಶ್ರಮದಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ಪೂಜಾನುಷ್ಠಾನವನ್ನು ಕೂಡ ಇವರು ನಡೆಸ್ಕೊಡ್ತಾನೆ ಇರ್ತಾರೆ. ನಮ್ಮ ಆಶ್ರಮಕ್ಕೆ ಒಬ್ಬ ಆಪ್ತ ಬಂಧು ಅಂತಲೇ ಹೇಳ್ಬೋದು. ಇನ್ನು ನಾನು ಕೂಡ ಇವರಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೇನೆ. ಅದರ ಜೊತೆಗೆ ಆಗಮ ಶಾಸ್ತ್ರದ ಪ್ರಕಾರ ಬಹಳ ವಿಶೇಷವಾಗಿ ದೇವಿಯ ಈ ಒಂದು ಉತ್ಸವ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥದ್ದಿದೆ, ಕಳಶ ಸ್ಥಾಪನೆ ಆಗಿರ್ತಕ್ಕಂಥದ್ದಿದೆ. ಈ ಒಂದು ಕಳಶದ ಜಲವನ್ನು ಈಗ ಮೇಲೆ ಇರ್ತಕ್ಕಂಥ ಗೋಪುರಕ್ಕೆ ಕುಂಭಾಭಿಷೇಕ ಆದ ನಂತರ ಇಲ್ಲಿ ದೇವಿಗೆ ಅಭಿಷೇಕವಾಗ್ತಕ್ಕಂಥದ್ದಿರುತ್ತೆ. ಅಲ್ಲಿಗೆ ಈ ಒಂದು ಪ್ರತಿಷ್ಠಾಪನದ ಕೆಲಸ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳತಕ್ಕಂಥದ್ದಿರುತ್ತೆ. ಇದೆಲ್ಲವೂ ಕೂಡ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಕೆಲಸ ಅಂತಲೇ ಹೇಳ್ಬೋದು. ಮತ್ತು ಸಾಕಷ್ಟು ಶ್ರದ್ಧಾ, ಭಕ್ತಿ, ಪೂಜಾನುಷ್ಠಾನದ ನಿಯಮ ನಿಷ್ಠೆಗಳು ಪ್ರತಿಯೊಂದನ್ನು ಕೂಡ ಚಾಚೂ ತಪ್ಪದಿರ ಆಚರಣೆಗಳನ್ನು ಮಾಡಿ ದೇವಿಗೆ ಶಕ್ತಿ ತುಂಬತಕ್ಕಂಥದ್ದು ಅಂದರೆ ಅದು ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಅಲ್ಲ, ಅದು ಅಸಾಮಾನ್ಯವಾಗಿರ್ತಕ್ಕಂಥ ಕೆಲಸ. ಇಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರತಕ್ಕಂಥ ಉದಯ್ ಅವ್ರಿಗೂ, ಅವರ ಟೀಮ್ ಅಂದರೆ ಅವರ ಜೊತೆಯಲ್ಲಿರ್ತಕ್ಕಂಥವ್ರೆಲ್ರಿಗೂ ಕೂಡ, ಸಹೋದ್ಯೋಗಿಗಳೆಲ್ರಿಗೂ ಕೂಡ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ದೇವಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಕಳಶ ಸ್ಥಾಪನೆ ಆಯಿತು. ಕಳಶ ಸ್ಥಾಪನೆ ಆಗೋದ್ರ ಜೊತೆ ಈ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಹವನದ ಕಾರ್ಯಕ್ರಮ. ಈ ಒಂದು ಹವನದ ಕಾರ್ಯಕ್ರಮವೂ ಕೂಡ ಅಷ್ಟೇ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಇಲ್ಲಿರ್ತಕ್ಕಂಥ ಯಜ್ಞದ ಕುಂಡ ಈಗಾಗಲೇ ನಾನೇ ಸ್ವಲ್ಪ ತಡೆ ಮಾಡಿದ್ದೇನೆ, ಪೂರ್ಣಾವತಿ ಸಮಯಕ್ಕೆ ನಾನು ಬರೋದಕ್ಕಾಗಲಿಲ್ಲ. ಆದ್ರೂ ಕೂಡ ಈ ಒಂದು ಹವನದ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ಬಹಳಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಹವನವೇ ನಡೆದಿರ್ತಕ್ಕಂಥದ್ದಿದೆ. ದೇವಿ ತಾಯಿ ದೊಡ್ಡಮ್ಮ, ಮಾಹೇಶ್ವರಮ್ಮ, ಬಹಳ ವಿಶೇಷವಾಗಿ ದುರ್ಗಾ ಹವನ,
ಗಣಪತಿ ಹವನ. ಈ ಒಂದು ದೇಗುಲದಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳೆಲ್ಲವೂ ಕೂಡ ದೂರ ಆಗಲಿಕ್ಕೆ ಅಂತ ಹೇಳಿ ಬಹಳ ವಿಶೇಷವಾಗಿರ್ತಕ್ಕಂಥ ಸುದರ್ಶನ ಹವನ ಪ್ರತಿಯೊಂದನ್ನು ಕೂಡ ನಡೆಸಿರ್ತಕ್ಕಂಥದ್ದಿದೆ. ಈ ಒಂದು ಹವನದ ದರ್ಶನವನ್ನು ಕೂಡ ಮಾಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಚಂಡಿಕಾ ಹವನವನ್ನು ಕೂಡ ನೆರವೇರಿಸಿರ್ತಕ್ಕಂಥದ್ದಿದೆ. ಈ ಒಂದು ಹವನದ ದೃಶ್ಯವನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇರತಕ್ಕಂಥವ್ರು ಮಹರ್ಷಿವಾಣಿ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿಯ ಚಂಡಿಕಾ ಹವನದ ಸಂಪೂರ್ಣ ಕೃಪಾಶೀರ್ವಾದ, ಸಂಪೂರ್ಣ ಆಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಭಾಗದಲ್ಲಿರ್ತಕ್ಕಂತಹ ದೊಡ್ಡಮ್ಮ ಮತ್ತು ಮಹೇಶ್ವರಮ್ಮ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಭಗವತಿಯ ಅನುಗ್ರಹದಿಂದ ಲೋಕ ಕಲ್ಯಾಣಾರ್ಥವಾಗಿ ಇಂದು ಜಗತ್ಪ್ರಸಿದ್ಧಿಯಾಗಿ ಈ ಸುಂದರವಾದಂತಹ ನಯನ ಮನೋಹರವಾಗಿರ್ತಕ್ಕಂತಹ ಆಲಯದಲ್ಲಿ ಪ್ರತಿಷ್ಠಾಪನಾ ಮೂರ್ತಿಯಾಗಿ ಕೂತಿದ್ದಾಳೆ. ಬರ್ತಕ್ಕಂತಹ ಭಕ್ತರನ್ನು ಹರಿಸ್ತಕ್ಕಂತಹದ್ದು, ಆಶೀರ್ವದಿಸ್ತಕ್ಕಂತಹದ್ದು, ಜೊತೆಗೆ ಅಂದು ಪುಟ್ಟದಾದ ಆಲಯ, ಇಂದು ಬೃಹತ್ ಬೆಟ್ಟದ ಆಲಯ. ಏನೇ ಆದರೂ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಆಲಯದಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂತಹ ದೇವಿಯ ಆ ಪ್ರಸನ್ನತೆ, ಇವತ್ತು ನಡೆದಿರ್ತಕ್ಕಂತಹ ಕುಂಭಾಭಿಷೇಕದಲ್ಲೂ ಮತ್ತೊಂದು ವಿಶೇಷತೆ, ಆನೆ ಮೇಲೆ ಕುಂಭವನ್ನು ತಂದು ಅದರಿಂದ ತಂದಿರತಕ್ಕಂಥ ಜಲವನ್ನು ತಾಯಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು, ವಿಮಾನ ಗೋಪುರ, ರಾಜಗೋಪುರ ಎಲ್ಲವೂ ಬಹಳ ವಿಶೇಷವಾಗಿದೆ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀರ್ವಃ ಹರಿಂ ಕಾರಾಸುರಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ಹೃದಾಣೀಂ ಚ ವೃಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಕುಶಿಧರಾಂ ಸೃಗ್ಭೂಷಿತಾಮಜ್ವಲಾಂ. ರೈತರಿಗೆ ಬೆನ್ನೆಲುಬಾಗಿರ್ತಕ್ಕಂತಹ ಈ ಎತ್ತುಗಳನ್ನು ನಾವು ನೋಡ್ತಾ ಇದ್ದೀವಿ. ಏನೇ ಆದರೂ ಈ ಭಾರತದ ಭವ್ಯವಾದಂತಹ ಈ ಒಂದು ರಾಜ್ಯದ ಈ ತಳಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇದನ್ನು ಹಳ್ಳಿಕಾರ್ ತಳಿ ಅಂತ ಹೇಳ್ತಾರೆ. ಹಳ್ಳಿಕಾರ್ ತಳಿ ಆದ್ದರಿಂದ ಇದು ಇರ್ತಕ್ಕಂಥ ರೀತಿ, ಹಾಗೆ ರೈತನಲ್ಲಿ ಬಹಳಷ್ಟು ಅನ್ಯೋನ್ಯತೆ, ಆ ಪ್ರೀತಿ ವಿಶ್ವಾಸ ಇದೆ. ರೈತನ ಕಷ್ಟಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿತಕ್ಕಂಥ ಈ ಗುಣ ಈ ಒಂದು ಹಳ್ಳಿಕಾರಿಗೆ ಮಾತ್ರನೇ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಬ್ಯಾಟರಾಯನಪುರದಲ್ಲಿ ಒಂದು ಪ್ರಸಿದ್ಧಿ ಕ್ಷೇತ್ರವಾಗಿ ದೇವಿಯ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂತಹ ವಿಮಾನ ಗೋಪುರದ ಕುಂಭಾಭಿಷೇಕದ ಶುಭ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ ಹಾಗೂ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಈಗ ಸಚಿವರಾಗಿರ್ತಕ್ಕಂತಹ ಕೃಷ್ಣ ಬೈರೇಗೌಡರಿಗೂ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ.
ಈ ಗ್ರಾಮದ ಗ್ರಾಮಸ್ಥರೆಲ್ಲರಿಗೂ ಸಹಿತ ತಾವೆಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಇವತ್ತು ಇಡೀ ರಾಜ್ಯವೇ ತಿರುಗಿ ನೋಡುವಂತಹ ಒಂದು ಭವ್ಯವಾದಂತಹ ಆಲಯವನ್ನು ಕಟ್ಟಿಸಿದ್ದೀರಿ. ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಹಾಗೆ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂತಹ ತಾಯಿಯ ಸುಂದರವಾದಂತಹ ವಿಗ್ರಹವನ್ನು ನೋಡಿದಾಗಲೇ ಪ್ರತಿಯೊಬ್ಬರು ಸಹಿತ ಮೈ ಮರೆತು ನಿಲ್ಲುವಂತಹದ್ದು. ಯಾಕೆಂದರೆ ಕಷ್ಟ ಅಂತಕ್ಕಂತಹದ್ದು ಏನೇ ಇದ್ದರೂ ಕಷ್ಟಕ್ಕೊಂದು ಪರಿಹಾರವನ್ನು ಕಲ್ಪಿಸ್ತಕ್ಕಂತಹದ್ದು ಕೊಡುವಂತಹದ್ದು ತಾಯಿಯ ಗುಣ. ಅಂತಹ ಮಾತೃಮೂರ್ತಿಯನ್ನು ಇವತ್ತು ಪ್ರತಿಷ್ಠಾಪಿಸಿದ್ದೀರಿ. ತಮ್ಮೆಲ್ಲರಿಗೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಘನ ಪಂಡಿತರು, ವೇದ ಪಂಡಿತರು, ಸಾಕಷ್ಟು ಜನ ಆಗಮ ಆಗಮಶಾಸ್ತ್ರ ಪ್ರಕಾರ ಸತತ 3-4 ದಿನಗಳಿಂದ ನಿರಂತರವಾದಂತಹ ಪೂಜಾ ಅನುಷ್ಠಾನವನ್ನು ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲ ಆಗಮಿಕರಿಗೂ ಹಾಗೂ ನಮ್ಮ ಆತ್ಮೀಯರಾದಂತಹ ಉದಯರವರಿಗೂ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ, ಶುಭವಾಗಲಿ. ದೇವಸ್ಥಾನದ ವ್ಯವಸ್ಥೆ, ವ್ಯವಸ್ಥಾಪನಾ ಸಮಿತಿ ಹಾಗೂ ಎಲ್ಲರಿಗೂ ಸಹಿತ ಶುಭವಾಗಲಿ ಅಂತ ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಈಗ ತಾವು ನೋಡ್ತಾ ಇರ್ತಕ್ಕಂತಹ ಈ ಕುಂಭಾಭಿಷೇಕದ ಈ ಸುಂದರಗಳಿಗೆ ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವರ ದರ್ಶನ ಆಗದಿದ್ದರೂ ವಿಮಾನ ಗೋಪುರದ ಮೇಲ್ಭಾಗದಲ್ಲಿರ್ತಕ್ಕಂಥ ಕಳಶವನ್ನು ಒಮ್ಮೆ ದರ್ಶನ ಮಾಡಿದ್ರೆ ಸಾಕು, ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವಿಯ ದರ್ಶನವೇ ಆದಷ್ಟು ಪುಣ್ಯ ಅಂತ ಧರ್ಮಶಾಸ್ತ್ರಗಳು ಹೇಳುತ್ತೆ. ಅಂತಹ ನಿಟ್ಟಿನಲ್ಲಿ ತಾವು ಈಗ ನಡೀತಿರ್ತಕ್ಕಂಥ ಈ ಕುಂಭಾಭಿಷೇಕದ ದರ್ಶನವನ್ನು ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಜೀವನ ಪಾವನ ಆಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಐಂದ್ರಿ ಗಜ ಸಮಾರೂಢ ವೈಷ್ಣವಿ ಗರುಡಾಸನ ಮಾಹೇಶ್ವರಿ ವೃಷಾರೂಢ ಕೌಮಾರಿ ಶಿಖಿವಾಹನ ಲಕ್ಷ್ಮೀ ಪದ್ಮಾಸನಾ ದೇವಿ ಪದ್ಮಹಸ್ತಾ ಹರಿಪ್ರಿಯಾ ಶ್ವೇತರೂಪಧರಾ ದೇವಿ ಈಶ್ವರಿ ವೃಷವಾಹನ ಬ್ರಾಹ್ಮೀ ಹಂಸ ಸಮಾರೂಢಾ ಸರ್ವಾಭರಣಭೂಷಿತಾ ಇತ್ಯೇತಾ ಮಾತರಃ ಸರ್ವಾ ಸರ್ವಯೋಗಸಮನ್ವಿತಾ ನಾನಾಭರಣಶೋಭಾಢ್ಯಾ ನಾನಾರತ್ನೋಪಶೋಭಿತಾ ದೃಶ್ಯಂತೆ ರಥಮಾರೂಢಾ ದೇವ್ಯಃ ಕ್ರೋಧಸಮಾಕುಲಾಃ ಶಂಖಂ ಚಕ್ರಂ ಗದಾಂ ಶಕ್ತಿಂ ಹಲಂ ಚ ಮುಸಲಾಯುಧಂ ಕೇಟಕಂ ತೋಮರಂ ಚೈವ ಪರಶುಂ ಪಾಶಮೇವ ಚ ಕುಂತಾಯುಧಂ ತ್ರಿಶೂಲಂ ಚ ಶಾಂಗಮಾಯುಧಮುತ್ತಮಂ ದೈತ್ಯಾನಾಂ ದೇಹನಾಶಾಯ ಭಕ್ತಾನಾಮಭಯಾಯ ಚ ಧಾರಯಂತ್ಯಾಯುಧಾನಿತ್ಯಂ ದೇವಾನಾಂ ಚ ಹಿತಾಯ ವೈ ನಮಸ್ತೆಸ್ತು ಮಹಾರೌದ್ರೇ ಮಹಾಘೋರಪರಾಕ್ರಮೇ ಮಹಾಬಲೆ ಮಹೋತ್ಸಾಹೇ ಮಹಾಭಯವಿನಾಶಿನಿ ತ್ರಾಹಿ ಮಾಂ ದೇವಿ ದುಷ್ಪ್ರೇಕ್ಷೆ ಶತ್ರುಣಾಂ ಭಯವರ್ಧಿನಿ ಪ್ರಾಚ್ಯಾಂ ರಕ್ಷತು ಮಾಮೈಂದ್ರಿ ಆಗ್ನೇಯಾಮಗ್ನಿದೇವತಾ ದಕ್ಷಿಣೇವತು ವಾರಾಹಿ ನೈಋತ್ಯಾ ಖಡ್ಗಧಾರಿಣಿ ಪ್ರತೀಚಾಂ ವಾರುಣೀ ರಕ್ಷೇತ್ ವಾಯವ್ಯಾ ಮೃಗವಾಹಿನಿ ಉದೀಚಾಂ ಪಾತು ಕೌಮಾರಿ ಐಶಾನ್ಯಾಂ ಶೂಲಧಾರಿಣಿ ಊರ್ಧ್ವಂ ಬ್ರಹ್ಮಾಣಿ ಮೇ ರಕ್ಷೇ ದಧಸ್ತಾದ ವೈಷ್ಣವಿ ತಥಾ ಏವಂ ದಶ ದಿಶೋ ರಕ್ಷೇ ಚಾಮುಂಡಾ ಶವವಾಹನಾ ಜಯಾ ಮೇ ಚಾಗ್ರತಃ ಪಾತು ವಿಜಯಾ ಪಾತು ಪೃಷ್ಠತಃ ಅಜಿತಾ ವಾಮ ಪಾರ್ಶ್ವೇ ತು ದಕ್ಷಿಣೇ ಚಾಪರಾಜಿತಾ ಶಿಖಾ ಮುದ್ಯೋತಿನಿ ರಕ್ಷೇ ದುಮಾ ಮೂರ್ಧ್ನಿ ವ್ಯವಸ್ಥಿತಾ ಮಾಲಾಧರಿ ಲಲಾಟೆ ಚ ಭ್ರುವೌ ರಕ್ಷೇದ್ಯಶಸ್ವಿನಿ ತ್ರಿನೇತ್ರಾ ಚ ಭ್ರುವೋರ್मध्ये ಯಮಘಂಟಾ ಚ ನಾಸಿಕೆ ಶಂಖಿನಿ ಚಕ್ಷುಷೋರ್मध्ये ಶ್ರೋತ್ರಯೋರ್ದ್ವಾರವಾಸಿನಿ ಕಪೋಲೌ ಕಾಲಿಕಾ ರಕ್ಷೇತ್ ಕರ್ಣಮೂಲೆ ತು ಶಾಂಕರಿ ನಾಸಿಕಾಯಾಂ ಸುಗಂಧಾ ಚ ಉತ್ತರೋಷ್ಠೆ ಚ ಚರ್ಚಿಕಾ ಅಧರೆ ಚಾಮೃತಕಲಾ ಸುತರಸುತರಸೇ ನಮಃ ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿವ್ರತ ದುರ್ಗಾಣಿ ವಿಶ್ವಾನ್ ಪೌಷ್ಠಪತ್ವೀಂ ಬಹುದಾರ್ಭುವೀಂ ಭವಾತು ಕಾಯತನಯಾಶಯೋ ವಿಶ್ವಾಣಿನೋ ದುರ್ಗಾ ಜಾತವೇದ ಸಂಧನ್ನ ನಾವಾದುರಿತಾ ಹಿ ವರ್ಷೀಂ ಭಗವತಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ತಾವೀಗ ನೋಡ್ತಿರ್ತಕ್ಕಂಥದ್ದು ಬೆಂಗಳೂರಿನ ಉತ್ತರ ಭಾಗ ಯಲಹಂಕ ಸಮೀಪ ಇರತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಬ್ಯಾಟರಾಯನಪುರದಲ್ಲಿ ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಅಂದು ಪುಟ್ಟದಾದಂತಹ ಆಲಯ ಇವತ್ತು ಬೃಹತ್ ಬೆಟ್ಟದ ಆಲಯ. ಬಹುಶಃ ಈ ಸುಂದರವಾದಂಥ ಈ ಶಿಲ್ಪಕಲಾ ನೋಡಿದ್ರೆ ಬಹಳ ಅತ್ಯಾನಂದವಾಗುತ್ತೆ. ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಆಗ ನಡೀತಿತ್ತು ಇಂಥ ಶಿಲ್ಪಕಲಾ. ಆದರೆ ಇವತ್ತಿನ ದಿವಸ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವಿನ್ಯಾಸವನ್ನು ಈಗ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆದರೂ
ತಾಯಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಗ್ರಾಮಕ್ಕೆ ಗ್ರಾಮದೇವತೆಯಾಗಿರ್ತಕ್ಕಂಥ ತಾಯಿ ದೊಡ್ಡಮ್ಮ ಮತ್ತು ಮಾಹೇಶ್ವರಮ್ಮ. ಮಾಹೇಶ್ವರಮ್ಮ ಮತ್ತು ದೊಡ್ಡಮ್ಮನ ಈ ಸಾನ್ನಿಧ್ಯಕ್ಕೆ ಬರ್ತಕ್ಕಂಥ ಭಕ್ತರು ಸಾಕಷ್ಟು ಜನಗಳ ಮನೆದೇವತೆಯಾಗಿರ್ತಕ್ಕಂತಹ ಅವರನ್ನು ಹರಿಸಿ ಆಶೀರ್ವದಿಸ್ತಿರ್ತಕ್ಕಂಥ ತಾಯಿ ಗ್ರಾಮದೇವತೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂತಹ ನೂತನವಾದಂತಹ ಆಲಯ ಕಟ್ಟಡ ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಿತವಾಗಿದೆ. ಕಲ್ಲಿನಿಂದ ನಿರ್ಮಿತವಾಗಿ ವಿಶೇಷವಾಗಿರ್ತಕ್ಕಂಥ ಆದಿತ್ಯಾದಿ ನವಗ್ರಹ, ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಹಾಗೂ ಅಶ್ವತ್ಥವೃಕ್ಷ ಅಂದರೆ ಅರಳಿ ವೃಕ್ಷ ಸಹಿತ ಇಲ್ಲಿದ್ದು, ಅದರಲ್ಲೂ ನಾಗದೇವರ ವಿಶೇಷವಾದ ಸಾನ್ನಿಧ್ಯವೂ ಇಲ್ಲಿದೆ. ಹಾಗೆ ಅಷ್ಟದಿಕ್ಪಾಲಕರು, ಜಯ ವಿಜಯರು, ಒಂದ ಎರಡ ಎಲ್ಲವೂ ಮೂಲ ಸಾನ್ನಿಧ್ಯ ದೇವಿಯ ಪ್ರೇರೇಪಣೆಯಂತೆ ಒಂದು ಆಲಯದ ವಾಸ್ತು ಪ್ರಮಾಣ, ಆಲಯ ಹೇಗಿರಬೇಕು ಎಂಬತಕ್ಕಂಥದ್ದನ್ನು ಚಾಚೂ ತಪ್ಪದಿರ ಅಚ್ಚುಕಟ್ಟಾಗಿ ನಡೆಸಿರ್ತಕ್ಕಂತಹದ್ದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಾಮಸ್ಥರು. ಈ ಗ್ರಾಮದ ಸಮಸ್ತ ಗ್ರಾಮಸ್ಥರಿಗೂ ಹಾಗೂ ದೇವಾಲಯದ ಭಕ್ತರಿಗೂ ಸದಾಕಾಲ ದೇವಿಯ ಉಪಾಸನೆ ಮಾಡ್ತಿರ್ತಕ್ಕಂತಹ, ದೇವಿಯನ್ನೇ ಮನೆ ದೇವರಾಗಿಟ್ಕೊಂಡಿರ್ತಕ್ಕಂಥ ಸಾಕಷ್ಟು ಜನ ಭಕ್ತರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವಿಶೇಷವಾದಂಥ ಮಾಹೇಶ್ವರಮ್ಮ ಹಾಗೂ ದೊಡ್ಡಮ್ಮ ಇಬ್ಬರು ದೇವತೆಯ ವಿಶೇಷವಾಗಿರ್ತಕ್ಕಂಥ ದೇವಿಯ ಉಪಾಸನೆ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ಮಾರ್ಗದರ್ಶನವನ್ನು, ಜೊತೆಗೆ ಗುರುಗಳ ಮಾರ್ಗದರ್ಶನ, ಗುರುವಿನ ಅನುಗ್ರಹ, ಗುರುಲೇನಿ ವಿದ್ಯೆ ಗುಡ್ಡ ವಿದ್ಯೆ ಅಂತ ಹೇಳ್ತಾರೆ. ಹಾಗೆ ಗುರುವಿನ ಅನುಗ್ರಹ ಇಲ್ಲದಿದ್ದರೆ ಯಾವುದೂ ಸಾಧ್ಯವಿಲ್ಲ. ಮನುಷ್ಯ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಅದಕ್ಕೆ ಗುರುವಿನ ಅನುಗ್ರಹ ಬೇಕು. ಗುರುವಿನ ಕಾರುಣ್ಯ ಒಂದಿಲ್ಲ ಅಂದರೆ ಏನನ್ನೂ ಸಾಧನೆ ಮಾಡಲಿಕ್ಕಾಗಲ್ಲ. ಭಗವಂತ ಪೂರ್ವಜನ್ಮದ ಸುಕೃತವಾಗಿ ಎಲ್ಲವನ್ನೂ ದಯಪಾಲಿಸ್ತಾನೆ. ಆ ದಯಪಾಲಿಸಿರ್ತಕ್ಕಂಥದ್ದನ್ನು ಸರಿಯಾದ ರೀತಿ ನಡೆಸ್ಕೊಂಡು ಹೋಗಬೇಕಾದ್ರೆ, ಅಥವಾ ಅಪ್ಪ ಮಾಡಿರ್ತಕ್ಕಂಥ ಆಸ್ತಿಯೋ ಅಥವಾ ತಾತ ಮಾಡಿರ್ತಕ್ಕಂಥ ಆಸ್ತಿಯೋ ಅದನ್ನು ಸರಿಯಾದ ರೀತಿ ನಡೆಸ್ಕೊಂಡು ಹೋಗಬೇಕಾದ್ರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಬೇಕು ಅಂತ ಹೇಳ್ತಾರೆ. ಆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಗುಣ, ಆ ಗುಣಲಕ್ಷಣಗಳು ಬರಬೇಕಾದ್ರೆ ಅದಕ್ಕೆ ಗುರುವಿನ ಕಾರುಣ್ಯ ಬೇಕು, ಗುರುವಿನ ಅನುಗ್ರಹ ಬೇಕು. ಅಂತಹ ಗುರುಗಳನ್ನು ಕರ್ನಾಟಕ ರಾಜ್ಯದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿ ಇವತ್ತಿಗೂ ಸಹಿತ ಪ್ರತಿಯೊಬ್ಬರೂ ಸಹಿತ ಮೂಗು ಮೇಲೆ ಬೆರಳಿಡಲೇಬೇಕು. ಯಾಕೆಂದರೆ ಆ ನುಡಿಮುತ್ತಿದೆಯಲ್ಲ ಅದು ಸಾಮಾನ್ಯವಲ್ಲ. ಇವತ್ತಿಗೂ ಶ್ರೀಗಳಿಗಿರ್ತಕ್ಕಂಥ ವಾಕ್ಚಾತುರ್ಯ, ಶ್ರೀಗಳು ತನ್ನ ನಾಲಿಗೆಯ ಮೇಲೆ ನಡೆದಾಡಿಸುವಂತಹ ತಾಯಿ ಶಾರದೆಯ ಅನುಗ್ರಹ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅಧ್ಯಯನದಿಂದ ಬರ್ತಕ್ಕಂಥದ್ದು, ಗ್ರಂಥಗಳಿಂದ ಬರ್ತಕ್ಕಂಥದ್ದು ಬೇರೆ. ಗ್ರಂಥಾಧಾರಿತವಾಗಿ ಮಾತಾಡ್ತಕ್ಕಂಥ ಮಾತಿಗೂ, ಅನುಭವದ ಮಾತಿಗೂ, ಹಾಗೆ ಆ ವಿಶೇಷವಾಗಿರ್ತಕ್ಕಂಥ ಔಪಾಸನೆಯ ಮಾತಿಗೂ ಭಾಳ ಶಕ್ತಿ ಇದೆ. ಆ ಶಕ್ತಿ, ಆ ಯುಕ್ತಿ ಬರೀ ಗುರುವಿನ ದರ್ಶನ, ಗುರುಗಳ ಬಳಿ ಒಮ್ಮೆ ಹೋಗಿ ಬಂದರೆ ಸಾಕು, ಆ ಸಂಸ್ಥಾನಕ್ಕೆ ಹೋಗಿ ಬಂದರೆ ಸಾಕು, ಸಂಸ್ಥಾನದಲ್ಲಿ ನುಡಿತಕ್ಕಂಥ ವಾಕ್ಯವನ್ನು ಆಲಿಸಿದ್ರೆ ಸಾಕು ಅಂತ ಎಲ್ಲರಲ್ಲೂ ಅಪೇಕ್ಷೆ ಇದೆ. ಬಹುಶಃ ನಾನು ಇಷ್ಟೆಲ್ಲ ಹೇಳಿದೆ ಅಂದರೆ ನಿಮಗೆ ಅರ್ಥ ಆಗಿರಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿಗೂ ಸಹಿತ ನುಡಿದಂಗೆ ನಡೆಯುವಂತಹ ಒಂದು ವಾಕ್ಚಾತುರ್ಯ, ಅಂತಹ ಒಂದು ಸಂಸ್ಥಾನ ಎಲ್ಲಿದೆ ಅಂದರೆ ಅದು ಕೋಡಿಮಠದಲ್ಲಿದೆ. ಕೋಡಿಮಠದ ಶ್ರೀಗಳನ್ನು ಎಲ್ಲರೂ ಹೃದಯಕ್ಕೆ ಅಪ್ಪಿಕೊಳ್ತಾರೆ. ಎಲ್ಲರೂ ಗುರುಗಳ ಪಾದಕೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಗುರುಗಳ ಅನುಗ್ರಹಕ್ಕೆ ಎಲ್ಲರೂ ಕಾತುರರಾಗ್ತಾರೆ. ಕಾರಣ ಅವರು ನುಡಿತಕ್ಕಂತಹ ಆ ಜ್ಯೋತಿಷ್ಯ ಅನ್ನೋದಕ್ಕಿಂತ ಮನುಷ್ಯನ ಬದುಕಿಗೆ ಬೇಕಾದಂಥ ಭದ್ರ ಬುನಾದಿ. ಅದು ಎಲ್ಲೂ ಸಿಗಲ್ಲ, ಎಲ್ಲೂ ಆಗಲ್ಲ. ಆದರೆ ಕೋಡಿಮಠದ ಶ್ರೀಗಳು ಮಾತ್ರ ಅವರ ವಾಕ್ಚಾತುರ್ಯ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಅನುಗ್ರಹವನ್ನು ಇವತ್ತು ನಿಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ವಾಸ್ತುಗುರದಲ್ಲಿ ಗುರುಗಳ ಆಗಮನ ನನ್ನ ಹೃದಯ ತುಂಬುವಂತಹದ್ದು. ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಗುರುಗಳಿಗೂ ನನಗೂ ಈ ಗುರು ಶಿಷ್ಯರ ಅನುಬಂಧ ಒಂದು, ಹಾಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಾತೃ ಬಾಂಧವ್ಯ ನನ್ನ ತಾಯಿಯವರಿರುವಾಗಲೂ ಬಂದಿದ್ದರು. ನನ್ನ ಮಾತೃಶ್ರೀಯವರ ಪಕ್ಕದಲ್ಲಿ ಕೂತು ಆಗೂ ಸಹಿತ ಈ ವಾಸ್ತುಗೃಹ ನಿನ್ನ ಮಗನ ಕೀರ್ತಿ ಹೀಗೆ ನಡೆಯುತ್ತೆ, ಆತ ಇಷ್ಟು ಅಭಿವೃದ್ಧಿ ಆಗ್ತಾನೆ ಅಂದರು. ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರಿಗೆ
ಮಹರ್ಷಿ ಎಂಬತಕ್ಕಂಥ ಬಿರುದನ್ನು ನಾಮಾಂಕಿತವನ್ನು ಕೊಟ್ಟದಂತೂ ಆ ಒಂದು ಮಹರ್ಷಿ ಎಂಬತಕ್ಕಂಥದ್ದು ನಾಮಾಂಕಿತವನ್ನು ದಯಪಾಲಿಸಿದ್ದು ಈ ಶ್ರೀಗಳೇ. ಇವತ್ತು ನಿಮ್ಮೆಲ್ಲರ ಮನಸ್ಸನ್ನು ಹೃದಯವನ್ನು ಗೆದ್ದಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಮಹರ್ಷಿ ಆಗಬೇಕಾದ್ರೆ ಮಹರ್ಷಿಯನ್ನಾಗಿ ಅದಕ್ಕೆ ಬೇಕಾದಂಥ ಒಂದಷ್ಟು ಧರ್ಮ ಸೂಕ್ಷ್ಮಗಳನ್ನು ಬದುಕಿನ ಮಾರ್ಗವನ್ನು ಜ್ಯೋತಿಷ್ಯದ ಒಂದಷ್ಟು ರಹಸ್ಯಗಳನ್ನು ಇಂದಿಗೂ ಕಿವಿಯಲ್ಲಿ ಹೇಳಿ ಇದು ಹೀಗೇ ನಡಿಬೇಕು, ಹೀಗೇ ಮಾತಾಡಬೇಕು ಎಂಬತಕ್ಕಂಥ ಆ ಮಾತಾಡಿಸುವಂಥ ಶಕ್ತಿ ಗುರುಗಳಲ್ಲಿದೆ. ಅಂತಹ ಗುರುಗಳು ಇವತ್ತು ನಿಮ್ಮ ಮುಂದಿದ್ದಾರೆ. ಜೊತೆಗೆ ಅವರ ವಾಕ್ಯ, ಅವರ ವಾಕ್ಸಿದ್ಧಿ ನಾನು ಹೇಳಬೇಕಾದ್ದೇ ಇಲ್ಲ. ಕೋಡಿಮಠ ಶ್ರೀಗಳು ಅಂದರೆ ಎಲ್ಲರಿಗೂ ಅರಿವು ಇರತಕ್ಕಂಥದ್ದೇ. ಅಂತಹದ್ದು ನನ್ನ ಸುಪುತ್ರನ ಬಗ್ಗೆಯೂ ಸಹಿತ ಗುರುಗಳು ಆಡಿರತಕ್ಕಂಥ ಮಾತು ಇವತ್ತಲ್ಲ, ಈ ಹಿಂದಿನಿಂದಲೂ ಸಾಕಷ್ಟು ಬಾರಿ ಮಾತಾಡಿದ್ದಾರೆ. ಅದೊಂದು ಬಹಳ ಸಂತೋಷವೇ ಸರಿ. ನನ್ನ ಪೂರ್ವಜನ್ಮದ ಪುಣ್ಯ ಇವತ್ತು ನನ್ನ ವಾಸ್ತುಗೃಹಕ್ಕೆ ಗುರುಗಳು ಬಂದದ್ದು. ಗುರುಗಳ ಕೈಲಿ 2 ಆಶೀರ್ವಾದದ ನುಡಿ, ಜೊತೆಗೆ ಗುರುಗಳ ಕೈಲಿ ಆ ಗುರು ಮಾತನ್ನೇ ಆಲಿಸಬೇಕು ನಾವು. ಗುರುಗಳ ಮಾತಲ್ಲೇ ಇರತಕ್ಕಂಥದ್ದು ಆ ಜೀವಶಕ್ತಿ. ಆ ಶಕ್ತಿಯನ್ನು ಆಲಿಸೋಣ. ಸಮರ್ಥ ರಾಮದಾಸರು ಒಂದು ಮಾತನ್ನು ಹೇಳ್ತಾರೆ, ಯಾರಿಗೆ ಜ್ಞಾನ ಇರುತ್ತೆ, ಯಾರಿಗೆ ಯೋಗ್ಯತೆ ಇರ್ತದೆ, ಯಾರಿಗೆ ಅರ್ಹತೆ ಇರ್ತದೆ, ಯಾರು ಪಡೆದು ಹುಟ್ಟಿರ್ತಾರೆ ಅವರಿಂದ ಸಕಲವೂ ಅವರನ್ನು ಆಶ್ರಯಿಸ್ತದೆ, ಎಲ್ಲವೂ ಅವರನ್ನು ಬೆನ್ನತ್ತದೆ, ಎಲ್ಲವೂ ಅವರಲ್ಲಿ ವಾಸವಾಗಿರ್ತದೆ ಅಂತ. ಅಂತಹ ಸರ್ವಾಂಗ ಸುಂದರವಾಗಿರ್ತಕ್ಕಂಥ ನಮ್ಮ ಆನಂದರವರು ರಾಮದಾಸರ ಮಾತಿನಂತೆ ಎಲ್ಲವೂ ಅವರನ್ನು ಆಶ್ರಯಿಸಿದೆ. ಜ್ಯೋತಿಷ್ಯ ಆಶ್ರಯಿಸಿದೆ, ಧರ್ಮ ಆಶ್ರಯಿಸಿದೆ, ಯೋಗ ಆಶ್ರಯಿಸಿದೆ, ಸಂಪತ್ತು ಆಶ್ರಯಿಸಿದೆ, ಜ್ಞಾನ ಆಶ್ರಯಿಸಿದೆ. ಒಂದು ಆಶ್ರಯಿಸಿಲ್ಲ, ಯಾವುದು ಅಹಂಕಾರ. ಅದೊಂದು ಬಂದಿಲ್ಲ. ಅದು ಬಂದರೂ ಬಹಳ ಕಷ್ಟ. ಹಾಗಾಗಿ ಎಲ್ಲರಿಂದ ಮುಕ್ತರಾಗಿ ಪೂರ್ವಜನ್ಮದ ಸುಕೃತ ಫಲದಂತೆ ನಮ್ಮ ಆನಂದರವರು ಇವತ್ತು ಇಡೀ ನಭೋಮಂಡಲದಲ್ಲಿ ಬರುವಂಥ ಈ ಟಿವಿ ಚಾಲೆಂಜ್ನಲ್ಲಿ ತಾವು ಅಮೋಘ ನುಡಿಮುತ್ತುಗಳನ್ನು ಏನು ಆ ದೈವ ನುಡಿಸ್ತಾನೆ ಅದು ನುಡಿತಾ ಇದ್ದಾರೆ ಅಂದರೆ ಅವರ ಅತ್ಯಂತ ಶ್ರಮ, ಭಕ್ತಿ, ಶ್ರದ್ಧೆಯ ಫಲ. ನನಗೂ ಇವರಿಗೂ ಭಾಳ ಅಂದ್ರೆ ಭಾಳ ಅಂದರೆ ಏನು ಇಲ್ಲದ ಕಾಲದಲ್ಲಿ ನಾವಿಬ್ಬರು ಸ್ನೇಹಿತರು. ಅವ್ರಿಗೂ ಇರಲಿಲ್ಲ, ನಮಗೂ ಇರಲಿಲ್ಲ. ಹಾಗಾಗಿ ಬರ್ತಾಯಿದ್ವಿ, ಕೂತ್ಕೊಳ್ತಾಯಿದ್ರು, ಅವರು ಬರ್ತಾಯಿದ್ರು, ಹೋಗ್ತಾಯಿದ್ವಿ. ನಾನು ಮನೆಗೆ ಬಂದೆ, ಅಮ್ಮ ಇತ್ತು. ಆ ಅಜ್ಜಿ ನೋಡ್ಬೇಕು ಮುಖನ. ಇವತ್ತೇನು ಅವ್ರ ಹೆಂಡತಿ ಮುಖದಲ್ಲಿ ಹೆಂಗೆ ಕಳೆ ಇದೆಲ್ಲ, ಇದಕ್ಕಿಂತ ಹೆಚ್ಚಿನ ಕಳೆ ಆ ಅಜ್ಜಿ ಮುಖದಲ್ಲಿತ್ತು. ಪಾಪ ಇವ್ರು ಹೇಳಿಕೆ ನೊಂದ್ಕೊಂಡ್ರು, ನಮ್ಮ ತಾಯಿ ಬುದ್ಧಿ ಹೀಗೆ ಅಂತ. ಹಾಗೆ ಮತ್ತೆ ಹೇಳಿದ್ವಿ ನಮ್ಮ ಶ್ರೀನಿವಾಸ, ಇವರೆಲ್ಲ ಸಣ್ಣ ಸಣ್ಣ ಹುಡುಗರು ನಾನು ಆ ಮನೆಗೆ ಬರ್ತಾ ಇದ್ದಾಗ. ಇವತ್ತು ಆ ಮನ ಪುಣ್ಯ ಫಲ ಮತ್ತು ಆನಂದ್ಜಿ ಅವರ ಒಂದು ಪೂಜಾ ವಿಶೇಷ ಫಲಗಳು, ಜ್ಞಾನ ಫಲಗಳು ಇವತ್ತು ಅವರನ್ನು ಎತ್ತರಕ್ಕೆ ತಗೊಂಡೋಗಿದ್ದೇವೆ ಅಂದರೆ ಅದು ಅವರ ಶ್ರದ್ಧೆಯ ಫಲ ಅಂಥೇಳಿ ನಾವಾರು ಭಾವಿಸ್ತಾ ಇದ್ದೀವಿ. ಹಾಗೆ ಮಹರ್ಷಿ ಎನ್ನತಕ್ಕಂಥ ಚಿಂತನೆ ಬಂತು. ಆವಾಗ ಇವರಾಗಲೇ ಸ್ವಲ್ಪ ಬೆಳೆದಿದ್ದರು. ಆವಾಗ ನಾವೇ ಬಂದು ಒಂದು ದೊಡ್ಡ ಮೆರವಣಿಗೆ ಮಾಡಿ, ಬೆಂಗಳೂರಿನೆಲ್ಲ ಮಾಡಿ ಒಂದು ದೊಡ್ಡ ಸಭೆಯಲ್ಲಿ ನಾವು ಮಹರ್ಷಿ ಎನ್ನತಕ್ಕಂಥ ಒಂದು ಪ್ರಶಸ್ತಿಯನ್ನು ನೀಡಿ, ಇನ್ನು ಎತ್ತರಕ್ಕೆ ಬೆಳಿತೀಯಪ್ಪ. ಮಹರ್ಷಿ ಪಟ್ಟ ಯಾರಿಗಿರುತ್ತೆ? ವಿಶ್ವಾಮಿತ್ರಿಗಿರುತ್ತೆ. ಆಮೇಲೆ ಅವರ ಗುರುವಾಗಿರ್ತಕ್ಕಂಥ ಋಷಿಗಳು ಮುನಿಗಳಿಗಿರುತ್ತೆ, ಎಲ್ಲರಿಗಿರೋದಿಲ್ಲ. ಅಂಥ ಪಟ್ಟವನ್ನು ಈ ಕಲಿಕಾಲದಲ್ಲಿ, ಕಲಿಯುಗದಲ್ಲಿ ನಿಜವಾಗಲೂ ಏನಾದ್ರು ಪಡೆದಿದ್ದರೆ ಅದು ನಮ್ಮ ಆನಂದ ಗುರೂಜಿ ಅವರು ಅಂತ ಹೇಳಿ ಅದಕ್ಕೆ ಸಮರ್ಥವಾಗಿ ಚಾಚೂ ತಪ್ಪದೆ ಮಹರ್ಷಿ ಅನ್ನತಕ್ಕಂಥ ಶಬ್ದಕ್ಕೆ ಅರ್ಥಗ್ರಹಣವಾಗಿ ನುಡ್ಕೊಂಡು ಸಂಸಾರದಲ್ಲಿದ್ದು ಸದ್ಗತಿಯುಂಟು ಕೇಳು ಮಗನೇ ಅಂತಾರೆ. ಸಂಸಾರದಲ್ಲಿದ್ದರೂ ಸಹಿತ ಸದ್ಗತಿಯನ್ನು ಉಂಟು ಮಾಡುತ್ತಾ ತನ್ನ ಹಿತವನ್ನು ಕಾಯ್ಕೊಳ್ತಾ ಇವತ್ತು ಬಂದಿದ್ದಾರೆ ಅಂತಂದರೆ ಭಾಳ ಸಂತೋಷ. ಅವರು ಕೊಡುವಂಥದ್ದು ಕೇವಲ ಜ್ಞಾನ, ಜ್ಯೋತಿಷ್ಯ ಜ್ಞಾನ, ಔಷಧಿ, ಪುರಾತನವಾಗಿರ್ತಕ್ಕಂಥ ನಮ್ಮ ಆಯುರ್ವೇದ ಔಷಧಿ ಜ್ಞಾನ, ನಡವಳಿಕೆಗಳ ಜ್ಞಾನ, ಜೀವನದ ಜ್ಞಾನಗಳನ್ನು ನಿತ್ಯವೂ ಇವತ್ತು ಜನಗಳಿಗೆ ಬೋಧನೆ ಮಾಡ್ತಕ್ಕಂಥ ಆ ರೂಪ ಮಾಡ್ತಾ ಇದ್ದಾರೆ. ಅದು ಆ ಚಾನೆಲ್ ಮಾಡಿಸ್ತಾ ಇದೆ ಅಂದರೆ ಅವ್ರದ್ದು ಸುಕೃತ ಫಲ, ಇವ್ರದ್ದು ಸುಕೃತ ಫಲ. ಇದು ಹೆಚ್ಚು ಮುಂದುವರಿಬೇಕು. ನಮ್ಮ ಆನಂದು ಭಾರತೀಯ ಸಂಸ್ಕೃತಿಯ ಪ್ರತೀಕ. ಋಷಿಗಳಲ್ಲಿ ಒಬ್ಬರಿದ್ದಾರೆ, ಅದು ಹೆಮ್ಮೆಯಿಂದ ನಾವು ಹೇಳ್ತೀವಿ. ಯಾಕೆಂದರೆ ನಮಗೆ ಬಹಳವಾದ ಆತ್ಮೀಯ ಮಿತ್ರ, ಆಮೇಲೆ ಗುರುಗಳು ಅಂತ ನಮ್ಮನ್ನವರು. ನಾನು ಸ್ನೇಹಿತರೇ ಹೊರತು ಹಾಗೇನಿಲ್ಲ. ಅದೇನೇ ಇದ್ದರೂ ಸಹಿತ ಒಂದು ಬೆಳಗ್ಗೆ ನೋಡ್ತಿರ್ತೀನಿ ಹಾಕಿ ನಮ್ಮ ಆನಂದ ಏನು ಹೇಳ್ತಾನೆ,
ಮತ್ತು ಇನ್ನೊಬ್ಬರು ನಮ್ಮ ಬರೀ ಆನಂದ ಉಟ್ಕೊಂಬಿಟ್ಟವ್ರು ಈಗ ಭಾಳ ಖುಷಿ ಆಯ್ತು ನನಗೆ. ಅದರಲ್ಲಿ ನೋಡ್ರಿ, ಪುತ್ರ ಅಂತಾರೆ, ತಂದೆ ತಾಯಿ ಜನ್ಮ ಕೊಡ್ತಾರೆ, ಹಡಿತಾರೆ, ಹಣೆ ಬರ ಬರೆಯಲ್ಲ. ಹಣೆ ಬರವನ್ನು ಅವರೇ ಬರ್ಕೋಬೇಕು, ಹಡಿಯೋದಷ್ಟೇ ಕೆಲಸ ಅವ್ರದ್ದು, ಹಣೆ ಬರ ಅವರೇ ಬರ್ಕೋಬೇಕು. ಹಾಗೆ ಪುತ್ರ, ಪೂ ಅಂದರೆ ನರಕ, ತ್ರ ಹೋಗಲಾಡಿಸ್ತಕ್ಕಂಥವನಿಗೆ ಪುತ್ರ ಪುತ್ರಿ ಅಂದರು. ತಂದೆ ನಂತರ ಅವರು ಮಾಡುವ ಕಾಯಕವನ್ನು, ದಾನ ಧರ್ಮಗಳನ್ನು, ಪೂಜಾ ಕಾರ್ಯಗಳನ್ನು, ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡ್ಕೊಂಡು ಹೋಗೋಕೆ ಮಗ, ಆವಾಗ ತಂದೆ ತಾಯಿಗೆ ನಮ್ಮಲ್ಲಿರ್ತಕ್ಕಂಥ ಸ್ವರ್ಗ ಸಿಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಹಾಗೆ ಅವರು ನಿತ್ಯಲ್ಲೂ ಕೂರಿಸ್ಕೊಂಡು ನಮ್ಮ ಶ್ರೀನಿವಾಸನಿಗೆ, ಆತನು ಇವರಂಗೆ ಸ್ವಯಂಭೂ, ಅವನು ಗುರು ಇಲ್ಲದೆ ವಿದ್ಯೆ ಕಲ್ತಿರೋನು, ಅಪ್ಪನೇ ಅವನಿಗೆ ಗುರು. ಗುರು ಆನಂದಗೂ ಗುರು ಇಲ್ಲದೆ ವಿದ್ಯೆನೇ, ಅವ್ರಿಗೆ ಗುರು ಇಲ್ಲ, ಸ್ವಯಂ ಗುರು. ಅದನ್ನು ಅರಿವೇ ಗುರು ಅಂದರು. ಅರಿವೇ ಗುರುವು, ಆ ಅರಿವು ಅವರು ಗುರು ಮಾಡ್ತು. ಹಾಗೆ ನಮ್ಮ ಶ್ರೀನಿವಾಸಿಗೂ ಅದನ್ನು ಕೇಳಿ ಕೇಳಿ ನನಗೆ ಒಂದು ಸತಿ ಅಂತದೆ, ಏನಪ್ಪ ತಂದೆಗಿಂತ ಮುಂದೆ ಹೋಗ್ಬಿಟ್ಟನಲ್ಲಪ್ಪ ಈತ, ಭಾಳ ಎತ್ತರಕ್ಕೆ ಬೆಳೀತಾನಲ್ಲಪ್ಪ ಇವನು, ಎಂಥ ಜನ್ಮ ಕೊಟ್ಟ ನಮ್ಮ ಆನಂದ ಹುಡುಗನಿಗೆ ಅಂತ. ನಮ್ಮ ಹುಡುಗರು ಹಾಗೆ ನಮ್ಮ ಶ್ರೀನಿವಾಸ ಒಂದು ತೋರಿಸಲು ಅಂತೀನಿ ನಮ್ಮ ಮಟ್ಟದಲ್ಲಿ ಕೂತಾಗ. ನಂತರ ಎಂಥ ಹುಡುಗ ಯಾವ ಮಟ್ಟಕ್ಕೆ ಬೆಳೆದ, ಎಂಥ ಸಂಸ್ಕಾರ ತಂದೆ ತಾಯಿಗಳು ಕೊಟ್ಟರು ಆ ಹುಡುಗ. ಆನಂದಗಿಂತ ನಿಜ ಮುಂದೆ ಹೋಗ್ತಾ ಇದ್ದಾನೆ, ಮುಂದೆ ಬೆಳೀತಾ ಇದ್ದಾನೆ. ಅದು ಬಹಳ ಸಂತೋಷ ನಮಗೆ. ಅದನ್ನೇ ಪುತ್ರ ಅಂತ ಕರೆದ್ರು. ಪೂ ಅಂದರೆ ನರಕ, ತ್ರ ಹೋಗಲಾಡಿಸ್ತಕ್ಕಂಥವನು, ಮಗಳು, ಅದೇ ಪುತ್ರಿ, ಪುತ್ರಿಗೂ ಅದೇ ಅರ್ಥನೇ. ಹಾಗೆ ತಂದೆ ಮಾಡುವಂಥ ಮಾರ್ಗದಲ್ಲಿ, ನಡೆಯುವಂಥ ದಾರಿಯಲ್ಲಿ, ಹೋಗುವಂಥ ರೂಪದಲ್ಲಿ ಚಾಚು ತಪ್ಪದೆ ಗುರುವನ್ನು ಮೀರಿಸ್ಬೇಕಂತ ಶಿಷ್ಯ ಯಾರಪ್ಪ ಅಂದರೆ ಗುರುವನ್ನು ಗೆಲ್ಲಬೇಕು. ಹಾಗೆ ತಂದೆಯನ್ನು ಗೆದ್ದು ಆ ಹೆಚ್ಚ ಮುಂದಿರ್ತಕ್ಕಂಥ ನಮ್ಮ ಶ್ರೀನಿವಾಸು ಭಾಳ ಅತ್ಯಂತ ಸಂತೋಷ ಆಯಿತು. ಕಾರ್ಯಕ್ರಮ ಆಯಿತು. ಈ ಮನೆಗೆ ಕರೆದಿದ್ರು ಬರೋಕ್ಕಾಗಿರಲಿಲ್ಲ ನನಗೆ. ಎಷ್ಟೋ ಸಲ ಮಠಕ್ಕೆ ಬಂದಲ್ಲೂ ಬರ್ರಿ ಅಂತ ಕರಿತಿದ್ರು. ನೋಡಿ, ಇದನ್ನು ಹೇಳೋದು, ಯೋಗ ಅಂದರೆ ಯಾವುದಪ್ಪ ಅಂದರೆ ಯಾವ ವಸ್ತು ಪ್ರಾಪ್ತವಾಗದೇ ಇರುವಂಥ ವಸ್ತು ಪ್ರಾಪ್ತ ಆಗುವುದಕ್ಕೆ ಯೋಗ ಅಂತ ಕರೀತಾರೆ. ಅವರು ಕರೆದು ನಾವು ಬಂದಿರಲಿಲ್ಲ, ಆ ದೇವಸ್ಥಾನಕ್ಕೆ ಬಂದು ನಾನು ಆನಂದಿದ್ರೆ ಅಂತ ಗೊತ್ತಿಲ್ಲ, ನಾಳೆ ಹೊರಟಿದ್ದೆ ಆಗಲೇ ಬಂದು ಕೂತ್ಕೊಂಡ್ರು, ಬನ್ನಿ ಗುರುಗಳೇ ಮನೆಗೆ ಹೋಗೋಣ ಅಂತೇಳಿ. ಆವಾಗ ಬಂದಾಯಿತು. ಒಬ್ಬ ಗಂಡನ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರುತ್ತೆ ಅಂತಾರೆ. ಹಾಗೆ ನೋಡಿ, ಆ ತಾಯಿ ಆನಂದಗೆ ಸ್ನೇಹಿತಳಾಗಿ, ಬಂಧುವಾಗಿ, ಗುರುವಾಗಿ, ತಾಯಿಯಾಗಿ, ಅವ್ರ ತಾಯಿ ನೋಡಿದಷ್ಟೇ ಸಂತೋಷ ಆಯ್ತು ನನಗೆ. ಅವ್ರ ಹೆಜ್ಜೆ ಇದ್ದು ಈ ನಡೆಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಆಯಮ್ಮನು ಪುಣ್ಯ, ಆಕೆಯ ಪುಣ್ಯವೇ ಇವತ್ತೆಲ್ಲ ಬೆಳೆದಿರ್ತಕ್ಕಂಥದ್ದು, ಮಕ್ಕಳೆಲ್ಲ ಬೆಳೀತಕ್ಕಂಥದ್ದು. ಹಾಗೆ ನಮ್ಮ ಆನಂದ ಸಂಸಾರ ಆನಂದ ಸಾಗರವಾಗಲಿ, ಹೆಚ್ಚು ಹೆಚ್ಚಾಗಿ ಬೆಳೀಲಿ, ಒಳ್ಳೊಳ್ಳೆ ಶಿಷ್ಯರು ತಯಾರಾಗಲಿ, ಬಂದ ಜನ ಕಷ್ಟ ಕಾರ್ಪಣ್ಯ ದೂರವಾಗಲಿ, ಬೇಡಿದ್ದನ್ನು ಕೊಡುವಂಥ ಶಕ್ತಿ ಆ ವೆಂಕಟೇಶ ಅವ್ರಿಗೆ ಕೊಡಲಿ ಅಂತ ಹಾರೈಸಿ ಹೃದಯಾರೆ ಹಾರೈಸ್ತೀವಿ. ಎಂತೆಂಥ ಪ್ರತಿಭೆಗಳು ಕಾಣದಂಗಿದ್ದು ಅವನ್ನು ಕಾಣಿಸ್ತಾ ಇದ್ದಾರೆ. ಇದನ್ನು ಕೈಲಿ ತಂದು ಸಾವಿರಾರು ಜನಕ್ಕೆ ಅನ್ನಕ್ಕೆ ದಾರಿ ಮತ್ತು ಬಾಳುವೆಗೆ ದಾರಿ, ಆ ಮುಖಾಂತರ ಸಂಸ್ಕೃತಿಯನ್ನು ಬೆಳೆಸ್ತಾ ಇದ್ದಾರೆ, ನಾಡನ್ನು ಬಿತ್ತರಿಸ್ತಾ ಇದ್ದಾರೆ, ಮಾನವೀಯ ಮೌಲ್ಯವನ್ನು ಎತ್ತಿಡಿತಾ ಇದ್ದಾರೆ. ಅಂದರೆ ಈ GTV ನಿಜವಾಗ್ಲೂ ಸಹಿತ ಒಳ್ಳೆಯ ಉಪಕಾರ ಕೆಲಸ ಮಾಡ್ತಾಯಿದೆ. ಅದು ಇನ್ನೂ ಹೆಚ್ಚು ಬೆಳಿಬೇಕು, ರಾಷ್ಟ್ರ ಮಟ್ಟಕ್ಕೆ ಹೋಗಬೇಕು ಅಂತೇಳಿ ನಾವು ಹಾರೈಸ್ತಾ, ನಮ್ಮ ಆನಂದಗೂ ಅದೇ ರೀತಿ ಶ್ರೀನಿವಾಸು ಸಾಕಾರ ಇನ್ನೂ ಹೆಚ್ಚು ಕೊಡಲಿ. ಅವರು ಹಾಗೆ ಅದು ಉಣಿಸೋರು ಟಿ ವಿಲಿ ನೋಡಿದ್ದೀನಿ, ತೋರಿಸಿದ್ದೀನಿ ಸಿನಿಮಾ ಇದೆ, ಅದೆಲ್ಲ ಅವ್ರ ಕರೆದಲ್ಲಿ ನೋಡೋಕ್ಕೆ ಬರಲ್ಲ, ಸಿಂಪಲ್ ಮನುಷ್ಯ ಆತ, ಹಂಗೆ ಕಾಣೋದೇ ಇಲ್ಲ. ಆದರೆ ಅವನ ವಿಚಾರ ಭಾಳ ದೊಡ್ಡದು, ಅಗಾಧವಾದದ್ದು. ಭಾಳ ಸಂತೋಷ, ಹೆಚ್ಚು ಬೆಳೀಲಿ ಇದು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಗುರುಭ್ಯೋ ನಮಃ. ಬಹಳ ವಿಶೇಷವಾಗಿ ಮೊದಲನೇದಾಗಿ ನಾನೊಂದು ವಿಚಾರ ಹೇಳೋದೇನಪ್ಪ ಅಂದರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಈ ಒಂದು ಮಾತನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಗುರುಗಳ ಮಾರ್ಗದರ್ಶನದಲ್ಲಿ ಅವರ ಆಸರೆಯಲ್ಲಿ ಬೆಳೆದು ಬಂದಿರತಕ್ಕಂಥ ಹುಡುಗ, ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಈ ನಿಮ್ಮ ಶ್ರೀನಿವಾಸ ಶರ್ಮಾ ಅಂತಲೇ ಹೇಳ್ಬೋದು. ನಾನು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸರಿತಿದ್ದುಗಳನ್ನು ತಿದ್ದುತ್ತಾ, ಹೀಗಲ್ಲ ಹೀಗೆ ಅಂತ ಹೇಳಿ ಮಾರ್ಗದರ್ಶನವನ್ನು ತೋರಿಸ್ತಾ, ನನ್ನ ಬಾಲ್ಯದಿಂದನೂ ಕೂಡ ಇಲ್ಲಿಯವರೆಗೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನನ್ನನ್ನು ತಿದ್ದಿ ತೀಡಿ ಈ ಮಟ್ಟಕ್ಕೆ ತೆಗೆದುಕೊಂಡು ಬಂದಿರತಕ್ಕಂಥವ್ರು ನನ್ನ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಕೋಡಿಮಠ ಶ್ರೀಗಳು. ಇವತ್ತಿನ ದಿವಸ ನಿಜಕ್ಕೂ ಹೇಳಬೇಕಂದ್ರೆ, ಗುರುಗಳು ಆಗಲೇ ಒಂದು ಮಾತು ಹೇಳಿದ್ರು ಮಾತನಾಡಬೇಕಾದ್ರೆ, ಇವತ್ತಿನ ದಿವಸ ನಾನು ಇಲ್ಲಿ ಬರ್ತಕ್ಕಂಥವ್ನು ಇರಲಿಲ್ಲ, ಆದರೆ ಮೊದಲು ಕೂಡ ಕರೆದಿದ್ರು, ಆದರೆ ಕೆಲವೊಂದಷ್ಟು ಕಾರಣಾಂತರಗಳಿಂದ ನಾನು ಬರಲಿಕ್ಕಾಗಿಲ್ಲ, ಇವತ್ತು ನಾನು ಇಲ್ಲಿ ಬಂದಿದ್ದೇನೆ ಅಂತ ಹೇಳಿ.
ಇಲ್ಲಿ ಒಂದು ವಿಚಾರ ನಾನು ಸ್ಪಷ್ಟೀಕರಿಸಲಿಕ್ಕೆ ಇಷ್ಟಪಡ್ತೀನಿ. ನಿರೀಕ್ಷಿತವಾಗಿ ನಾವು ಗುರುಗಳ ಅನುಗ್ರಹವನ್ನು ಪಡೆದುಕೊಂಡಾಗ ನಮಗೆ ಆಗ ಒಂದು ಅನುಗ್ರಹ ಸಿಗುತ್ತೆ. ಆದರೆ ಅನಿರೀಕ್ಷಿತವಾಗಿ ಗುರುಗಳು ನಮ್ಮ ವಾಸ್ತುಗೃಹಕ್ಕೆ ದಯಪಾಲಿಸಿ ಆಗ ನಮಗೆ ಸಿಕ್ಕತಕ್ಕಂಥ ಅನುಗ್ರಹ ಅದು ಬರೀ ಅನುಗ್ರಹ ಅಲ್ಲ, ಮಾರ್ಗದರ್ಶನ ಅಂತ ಹೇಳ್ಬೋದು. ಈ ಒಂದು ವಿಚಾರ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಗುರುಗಳನ್ನು ನಾವು ಭೇಟಿ ಆಗಬೇಕು ಅಂತ ಹೇಳಿ ಹೋಗಿ ಭೇಟಿ ಮಾಡಿದಾಗ ಗುರುಗಳ ಆಶೀರ್ವಾದ ಒಂದು ರೀತಿ ಆದರೆ, ಅನಿರೀಕ್ಷಿತವಾಗಿ ಗುರುಗಳ ಆಶೀರ್ವಾದ ಮಾಡಿದಾಗ ಅದು ನಮ್ಮ ಮುಂದಿನ ಬದುಕನ್ನು ತೋರಿಸ್ತಕ್ಕಂಥದ್ದಿರುತ್ತೆ. ಅಂತಹ ಗುರುಗಳಾಗಿರ್ತಕ್ಕಂಥ ಕೋಡಿಮಠ ಶ್ರೀಗಳು ಇವತ್ತಿನ ದಿವಸ ಆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸಮಯದಲ್ಲಿ ಅವರ ಈ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಗುರುಗಳೇ 10 ನಿಮಿಷ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದ ತಕ್ಷಣ ಹಸನ್ಮುಖಿಯಾಗಿ ಇವತ್ತಿನ ದಿವಸ ನಡಿ ನಾನು ಬರ್ತೀನಿ ನಿಮ್ಮ ಮನೆಗೆ ಅಂಥೇಳಿ ಮನೆಗೆ ಬಂದರು. ನಿಜಕ್ಕೂ ಇದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ಈ ನಿಮ್ಮ ಶ್ರೀನಿವಾಸ್ ಶರ್ಮಾ ಇಂತೊಳ್ಳೆ ರೀತಿಯ ಆ ಒಂದು ಹೆಸರನ್ನು ಸಿದ್ಧಿಪಡಿಸ್ಕೊಳ್ಬೇಕಂದ್ರೆ ಇವತ್ತಿನ ದಿವಸ ಅವರ ಅನುಗ್ರಹ, ಅವರ ಪಾದದಡಿ ನಾನು ಬೆಳೆದಿರ್ತಕ್ಕಂಥದ್ದು ಮಾತ್ರ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗುರುಗಳ ಅನುಗ್ರಹ ಸದಾ ನನ್ನ ಮೇಲೆ ಇದೇ ರೀತಿ ಇರಲಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಗುರುಗಳೇ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಬೇಕು ಗುರುಗಳೇ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಓಂ ಶ್ರೀ ಲಕ್ಷ್ಮೀ ವರಾಹ ದೇವತಾಭ್ಯೋ ನಮಃ. ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇಸ್ವಿನಾ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಭೂಮಂಡಲವೇ ಭಗವಂತನ ಕೈಲಿರ್ತಕ್ಕಂಥದ್ದು. ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ವಿಶೇಷವೇ. ಈ ಭೂಮಿಯಲ್ಲಿರ್ತಕ್ಕಂತಹ ಸಮಸ್ತವೂ ಸಹಿತ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಎಲ್ಲವೂ ಸಹಿತ ಸಿರಿ ಸಂಪತ್ತು, ಮುತ್ತು ರತ್ನ ವಜ್ರ ವೈಡೂರ್ಯಗಳು ಎಲ್ಲವೂ ಸಹಿತ ಭೂವರಹಾಸ್ವಾಮಿದೆ. ಭೂಮಿಯಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ವಸ್ತುವು ಮಹಾವಿಷ್ಣುವಿನ ಅಧೀನ. ಅಂತಹ ವಿಷ್ಣುವಿನ ಅಧೀನದಲ್ಲಿರ್ತಕ್ಕಂತಹ ಭೂವರಾಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಶಿಲೆ. ಸಾಕಷ್ಟು ಜನ ಋಷಿಮುನಿಗಳು, ತಪಸ್ವಿಗಳು, ಸಾಧು ಸಂತರು, ಸಾಕಷ್ಟು ಜನ ಪುಣ್ಯಾತ್ಮರ ಕೈಯಲ್ಲಿ ಅವರ ಕರಾರ್ಚಿತದಲ್ಲಿ ಪೂಜಿಸಲ್ಪಡತಕ್ಕಂತಹ ವಿಶೇಷವಾದಂತಹ ಸಾಲಿಗ್ರಾಮ, ಕಂಡು ಕೇಳರಿಯದಂತಹ ವಿಶೇಷವಾದ ಸಾಲಿಗ್ರಾಮ, ಸುಮಾರು 55 kg ತೂಕ ಭಾರ ಇರತಕ್ಕಂತಹ ವಿಶೇಷವಾದಂತಹ ಬೃಹತ್ ಮಟ್ಟದ ಸಾಲಿಗ್ರಾಮ, ಪರಮ ಪವಿತ್ರವಾಗಿರ್ತಕ್ಕಂತಹ ಗಂಡಕಿ ನದಿಯಲ್ಲಿ ಸಿಗ್ತಕ್ಕಂತಹ ಸಾಲಿಗ್ರಾಮ. ಗಂಡಕಿ ನದಿಯಲ್ಲೇ ಯಾಕೆ ಸಿಗಬೇಕು ಸಾಲಿಗ್ರಾಮ? ಇದು ಸಾಕಷ್ಟು ಮೂಲಾರ್ಥಗಳಿದೆ. ಅಂದು ಮಹಾವಿಷ್ಣುವಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನದ ರೂಪದಲ್ಲಿ, ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ರೂಪವೇ ಸಾಲಿಗ್ರಾಮ ರೂಪ. ಹಾಗಾಗಿ ಅದರಲ್ಲೂ ವರಾಹದೇವರ ಸಾಲಿಗ್ರಾಮ ಸಿಗ್ತಕ್ಕಂಥದ್ದು ಬಹಳ ಅಪರೂಪ ಅಂತಲೇ ಹೇಳ್ತಾರೆ. ಭೂಮಿಯ ಸಮಸ್ಯೆ ಇರಲಿ, ಕೋರ್ಟು ಕಚೇರಿ ಸಮಸ್ಯೆ ಇರಲಿ, ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ವ್ಯಾಜ್ಯಗಳಿರಲಿ, ಒಂದು ವಾಸ್ತುಗೃಹದಲ್ಲಿ ಬರ್ತಕ್ಕಂಥ 108 ಸಮಸ್ಯೆಗಳಿರಲಿ, ದಂಪತಿಗಳ ಮಧ್ಯೆ ವಿರಸ, ಮನೆಯಲ್ಲಿ ಮಕ್ಕಳ ಮದುವೆ, ಯಾವುದೇ ಸಮಸ್ಯೆ ಇದ್ರೂ ಸಮಸ್ಯೆಗೊಂದು ಪರಿಹಾರ ಈ ವಿಶೇಷವಾಗಿರ್ತಕ್ಕಂಥ ವರಹಾದೇವರ ಸಾಲಿಗ್ರಾಮ. ವರಹಾದೇವರ ಸಾಲಿಗ್ರಾಮವನ್ನು ದರ್ಶನ ಮಾಡತಕ್ಕಂಥದ್ದು, ಸ್ವಾಮಿಯ ಅಭಿಷೇಕದ ತೀರ್ಥವನ್ನು ತೆಗೆದುಕೊಳ್ತಕ್ಕಂಥದ್ದು, ಇದು ಸಮಸ್ಯೆಗೊಂದು ಸೂಕ್ತ ಪರಿಹಾರವಾಗಿ ನಿಲ್ತಕ್ಕಂತಹದ್ದು. ಹಾಗಾಗಿ ಗಂಡಕಿ ನದಿಯಲ್ಲಿ ಸಿಗ್ತಕ್ಕಂಥ ವರಹಾದೇವರ ಸಾಲಿಗ್ರಾಮ ಇದು ನಿನ್ನೆ ಇವತ್ತು ಸಿಕ್ಕಿದಂಥದ್ದಲ್ಲ. ಜೊತೆಗೆ 1.5 ಲಕ್ಷ ವರ್ಷಗಳ ಹಿಂದೆ ಬಂದಂತಹ ಸಾಲಿಗ್ರಾಮ ಎಂಬತಕ್ಕಂಥದ್ದನ್ನ ಸಾಕಷ್ಟು ಜನ ವಿಜ್ಞಾನಿಗಳು ಸಹಿತ ಇದಕ್ಕೆ ಆಧಾರಪಡಿಸಿದ್ದಾರೆ. ವಿಜ್ಞಾನಿಗಳು ಹೇಳುವಂತ ಮಾತು 1.5 ಲಕ್ಷ ವರ್ಷಗಳ ಹಿಂದಿನ ಸಾಲಿಗ್ರಾಮ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಜನ ಅಧ್ಯಯನ ಮಾಡಿ ಈ ಸಾಲಿಗ್ರಾಮದಲ್ಲಿರ್ತಕ್ಕಂಥ ಮಹತ್ತೇನು ಎಂಬತಕ್ಕಂಥದ್ದನ್ನ ಸಾಕಷ್ಟು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಆದರೆ ಅದೃಷ್ಟ ಎಂಬಂತೆ ಮಹರ್ಷಿ ಮಂದಿರದಲ್ಲಿ, ನಿಮ್ಮ ಮಹರ್ಷಿ ಮಂದಿರ ಬೆಂಗಳೂರು ಉತ್ತರ ಭಾಗದಲ್ಲಿರ್ತಕ್ಕಂತಹ ನವರತ್ನ ಅಗ್ರಹಾರದ ಮಹರ್ಷಿ ಮಂದಿರದಲ್ಲಿ ಇಷ್ಟು ಬೃಹತ್ ಮಟ್ಟದ ಸಾಲಿಗ್ರಾಮ ನಮ್ಮ ಆಶ್ರಮಕ್ಕೆ ಬಂದಿದೆ. ಆಶ್ರಮದಲ್ಲಿ 11 ದಿನಗಳ ಕಾಲ ತಮ್ಮೆಲ್ಲರಿಗೂ ದರ್ಶನಕ್ಕೆ ವ್ಯವಸ್ಥೆ ಇದೆ. ಆದರೆ 11 ದಿನಗಳ ದರ್ಶನ ಯಾವತ್ತಿನಿಂದ 13/6/2023 ಅಂದು ಪ್ರಾರಂಭ ಆದರೆ ಅಲ್ಲಿಂದ 11 ದಿನಗಳ ಕಾಲ ನಿರಂತರವಾದಂಥ ರೀತಿ ದರ್ಶನ ಇದೆ. ಆದರೆ ದರ್ಶನದ ಸಮಯ ಬೆಳಿಗ್ಗೆ 9:30ಕ್ಕೆ ಶುರುವಾದರೆ ಸಂಜೆ 6:30ಕ್ಕೆ ಕೊನೆಗೊಳ್ಳುತ್ತೆ. ಇದು ಪ್ರತಿನಿತ್ಯದ ಕಾಯಕ. ಆದರೆ ಇದೇ ಸಮಯದಲ್ಲಿರತಕ್ಕಂಥ ಸ್ವಾಮಿಗೆ ಅಭಿಷೇಕದ ತೀರ್ಥ, ಜೊತೆಗೆ ವಾಸ್ತುವಿಗೆ ಸಂಬಂಧಪಟ್ಟಂಥ ದೋಷಕ್ಕೆ ಪ್ರತ್ಯೇಕವಾದಂತಹ ಒಂದು ಮಹಾಪ್ರಸಾದ, ಇದೆಲ್ಲವೂ ನಿಮಗಾಗಿ. ಬರ್ತಕ್ಕಂತಹ ಭಕ್ತರು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ. ಆದರೆ ಈ ಭಗವಂತನ ದರ್ಶನಕ್ಕೆ ಬರುವ ಭಕ್ತರು ಮೊದಲು ನಿಮ್ಮ ಮನೆಯಲ್ಲಿ ವಾಸ್ತುಗೃಹವನ್ನು ಶುದ್ಧಿ ಮಾಡಿ, ವಾಸ್ತುವಲ್ಲಿ 2 ದೀಪವನ್ನು ನಡೆಸಿ, ಹರಿದ್ರ ಕುಂಕುಮವನ್ನ, ಒಂದಿಷ್ಟು ಪುಷ್ಪವನ್ನ ನಿಮ್ಮ ಮನೆಯಿಂದಲೇ ತರತಕ್ಕಂತಹದ್ದು ತಂದು ಸ್ವಾಮಿಗೆ ಅರ್ಪಣೆ ಮಾಡಿ, ಇಲ್ಲಿ ಕೊಡ್ತಕ್ಕಂಥ ಪ್ರಸಾದವನ್ನ ನಿಮ್ಮ ವಾಸ್ತುಗೃಹಕ್ಕೆ ತೆಗೆದುಕೊಂಡು ಹೋಗಿ. ತಾವು ಅರಿಶಿನ ಕುಂಕುಮ ಹೂ ತರತಕ್ಕಂಥದ್ದು, ಇಲ್ಲಿ ಕೊಡ್ತಕ್ಕಂಥ ಪ್ರಸಾದವನ್ನ ನಿಮ್ಮ ವಾಸ್ತುಗೃಹಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಹೀಗೆ ಮಾಡೋದ್ರಿಂದ ಕೋರ್ಟು ಕಚೇರಿ ಕೇಸ್ ಇರಲಿ, ಅಥವಾ ಭೂಮಿಗೆ ಜಮೀನಿಗೆ ಸಂಬಂಧಪಟ್ಟ ಯಾವುದೇ ದೋಷಗಳಿರಲಿ, ಅಥವಾ ಭೂಮಿಗೆ ಸಂಬಂಧಪಟ್ಟಂಥವು ಮನೆ ಕಟ್ಟಲಿಕ್ಕೆ ಆಗದಿರೇ ಇರ್ತಕ್ಕಂಥವ್ರಿಗೆ, ಕಟ್ಟಿರೋ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಆಗದಿರೇ ಇರ್ತಕ್ಕಂಥವ್ರಿಗೆ ಯಾವುದೇ ದೋಷ ಹೊತ್ತಿದ್ರೂ ದೋಷವನ್ನ ಕ್ಷಣ ಮಾತ್ರದಲ್ಲಿ ದೂರ ಮಾಡುವಂತಹ ಈ ಒಂದು ಭೂವರಹ ಸ್ವಾಮಿಯ ವಿಶೇಷವಾದ ಸಾಲಿಗ್ರಾಮದ ಮಹಾಪ್ರಸಾದ ನಿಮಗಾಗಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿದಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಇವತ್ತಿನ ದಿವಸ ನಿಜಕ್ಕೂ ಪರಮ ಪವಿತ್ರ, ಪುರಾಣ ಪ್ರಸಿದ್ಧಿ, ಎಲ್ಲೂ ಕೂಡ ಕಂಡು ಕೇಳರಿಯದಿರ್ತಕ್ಕಂಥ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ಸಾಲಿಗ್ರಾಮ, ಕಂಡು ಕೇಳರಿದಿರತಕ್ಕಂಥ ಒಂದು ಮಾಣಿಕ್ಯ ನಿಮ್ಮೆಲ್ಲರ ಪ್ರೀತಿಯ ಆಶ್ರಮದಲ್ಲಿ ಇವತ್ತಿನ ದಿವಸ ಇದೆ. ತಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿ ಏನಪ್ಪಾ ಅಂದ್ರೆ, ನೋಡಿ, ಭಗವಂತ ಅವಕಾಶವನ್ನ ಕೆಲವೊಮ್ಮೆ ಮಾತ್ರ ಕೊಡ್ತಾನಂತೆ. ಆದ್ರೆ ಕೆಲವೊಮ್ಮೆ ಕೊಡ್ತಕ್ಕಂಥ ಅವಕಾಶ ನಿಜಕ್ಕೂ ಕೆಲವೊಂದು ಗೊತ್ತಾಗತ್ತೆ, ಕೆಲವೊಂದು ಗೊತ್ತಿಲ್ಲರನೆ ಅವಕಾಶವನ್ನ ಕೊಡ್ತಾನೆ. ಆದ್ರೆ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ
ಪ್ರತಿಯೊಬ್ಬರಿಗೂ ಕೂಡ ಅರಿವು ಮೂಡಿಸಿರ್ತಕ್ಕಂಥ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷವನ್ನು ಚಿಟಿಕೆ ಹೊಡೆಯುವ ಅಷ್ಟರಲ್ಲಿ ದೂರ ಮಾಡಿಕೊಳ್ಳತಕ್ಕಂಥ, ಪ್ರತಿಯೊಬ್ಬರ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪಗಳನ್ನು ಆದಷ್ಟು ಬೇಗ ಕಾರ್ಯಸಿದ್ಧಿ ಮಾಡಿಕೊಳ್ಳತಕ್ಕಂಥ ವಿಶೇಷ ಶಕ್ತಿ ಉಳ್ಳಂತಹ ಸಾಲಿಗ್ರಾಮವನ್ನು ತಮ್ಮೆಲ್ಲರಿಗೂ ಕೂಡ ಭಗವಂತ ದಯಪಾಲಿಸ್ತಾ ಇದ್ದಾನೆ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಆಶ್ರಮದಲ್ಲಿ. ಇವತ್ತಿನ ದಿವಸ ಈ ಒಂದು ಸಾನ್ನಿಧ್ಯದಲ್ಲಿ ಭಗವಂತ ನೆಲೆ ನಿಂತಿರ್ತಕ್ಕಂಥದ್ದಿದೆ. ಈ ಒಂದು ಸಾಲಿಗ್ರಾಮಕ್ಕಿರ್ತಕ್ಕಂಥ ಇತಿಹಾಸದ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನ ಗುರುಗಳು ನಮಗೆ ತಿಳಿಸ್ತಾ ಇದ್ರು. ಗಂಡಕಿ ನದಿಯಲ್ಲಿ ಆಗ 1.5 ಲಕ್ಷ ವರ್ಷದ ಹಿಂದೆ ಈ ಒಂದು ಸಾಲಿಗ್ರಾಮ ಭೂಮಂಡಲದ ಮೇಲೆ ಬಂದಿರತಕ್ಕಂಥದ್ದಿತ್ತು. ಇಡೀ ಭೂಮಿಯನ್ನೇ ಆಳ್ತಾ ಇರತಕ್ಕಂಥ ಭೂವರಾಹ ಸ್ವಾಮಿಯ ಸಾಲಿಗ್ರಾಮ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ದರ್ಶನ ಮಾಡ್ತಾ ಇದ್ದೀವಿ. ನಿಜಕ್ಕೂ ಎಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಸಾಲಿಗ್ರಾಮ. ಇದನ್ನೆಲ್ಲವನ್ನು ಕೂಡ ತಾವು ಬರೀ ಈ ಒಂದು ಚಿತ್ರದಲ್ಲಿ ನೋಡ್ತಕ್ಕಂಥದ್ದಲ್ಲ, ಇದು ಮಾತ್ರ ಸೀಮಿತವಲ್ಲ. ತಾವೆಲ್ಲರೂ ಕೂಡ ಆಶ್ರಮಕ್ಕೆ ಬರ್ಬೋದು. ರಾಜ್ಯ ಅಲ್ಲ, ಹೊರ ರಾಜ್ಯ ಅಲ್ಲ, ದೇಶ ಅಲ್ಲ, ವಿದೇಶದಲ್ಲ, ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ರೀತಿ ಮೇಳು ಕೀಳು ಇಲ್ದಿರ ಪ್ರತಿಯೊಬ್ಬರಿಗೂ ಕೂಡ ಆಧಾರದ ಸ್ವಾಗತ ಇವತ್ತಿನ ದಿವಸ ಮಹರ್ಷಿ ಮಂದಿರ ನಿಮ್ಮೆಲ್ಲರಿಗೂ ಕೂಡ ಕೋರ್ತಾ ಇದೆ. ತಾವೆಲ್ಲರೂ ಕೂಡ ಬರಬೇಕು, ಈ ಒಂದು ಸಾಲಿಗ್ರಾಮದ ದರ್ಶನವನ್ನು ಮಾಡಬೇಕು. ಸಾಲಿಗ್ರಾಮದ ದರ್ಶನದ ನಂತರ ಇಲ್ಲಿ ಸಿಗ್ತಕ್ಕಂಥ ತೀರ್ಥ ಪ್ರಸಾದವನ್ನು ತಮ್ಮ ವಾಸ್ತುಗೃಹಕ್ಕೆ ತೆಗೆದುಕೊಂಡು ಹೋಗಬೇಕು. ಆಗ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ತಾವೇ ಸ್ವತಃ ತಿಳಿಸ್ಬೇಕು. ಯಾಕೆ ಅಂದರೆ ಬರೀ ಮಾತಲ್ಲಿ ಹೇಳಿದಾಗ ಇದು ಬರೀ ಒಂದು ಸಾಲಿಗ್ರಾಮ, ಒಂದು ಶಿಲೆ ತಾವು ಕಣ್ಣು ಮುಂದೆ ನೋಡ್ತಾ ಇರತಕ್ಕಂಥದ್ದಿರುತ್ತೆ. ಆದರೆ ಇದರಲ್ಲಿರ್ತಕ್ಕಂಥ ಶಕ್ತಿಯನ್ನು ತಾವು ಅನುಭವಿಸಲೇಬೇಕಂದ್ರೆ, ನಿಜಕ್ಕೂ ಅನುಭವಿಸ್ಬೇಕಂದ್ರೆ ಬನ್ನಿ ನಿಮ್ಮ ಪ್ರೀತಿಯ ಮಹರ್ಷಿ ಮಂದಿರ ಆಶ್ರಮಕ್ಕೆ. ಇದು ಇಲ್ಲೇ ಇರುತ್ತೆ. 23ನೇ ತಾರೀಕಿನವರೆಗೂ ಕೂಡ ಈ ಒಂದು ಸಾಲಿಗ್ರಾಮ ಇದೇ ಒಂದು ಆಸ್ಥಾನದಲ್ಲಿರ್ತಕ್ಕಂಥದ್ದಿರುತ್ತೆ. ತಾವೆಲ್ಲರೂ ಕೂಡ ಬರ್ಬೋದು. ಬರ್ತಕ್ಕಂಥ ಭಕ್ತಾದಿಗಳು ಪ್ರತಿಯೊಬ್ಬರಿಗೂ ಕೂಡ ಸ್ವಲ್ಪ ಮಾತ್ರ ಊಟದ ವ್ಯವಸ್ಥೆ, ಭಗವಂತ ಕೊಟ್ಟಷ್ಟು ಶಕ್ತಿಯಷ್ಟು ಒಂದು ಪ್ರಸಾದದ ವಿತರಣೆ, ಪ್ರಸಾದದ ವ್ಯವಸ್ಥೆಯನ್ನು ಕೂಡ ನಾವು ನಡೆಸಿರ್ತಕ್ಕಂಥವರಿದ್ದೇವೆ. ತಾವೆಲ್ಲರೂ ಕೂಡ ಬಂದು ಭಗವಂತನ ದರ್ಶನವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ತಾವೆಲ್ಲರೂ ಕೂಡ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ನಿಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೋಸ್ಕರ ಇಷ್ಟು ನಾನು ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ ಅಂದರೆ, ನೋಡಿ ಇವತ್ತಿನ ದಿವಸ ರಾಜ್ಯದಲ್ಲಿ ತಾವೆಲ್ಲರೂ ಕೂಡ ಈ ಒಂದು ಕೋರ್ಟು ಕಚೇರಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಂದಷ್ಟು ವಿರಸಗಳು, ಇಲ್ಲಾಂದ್ರೆ ನಿಮ್ಮ ವಾಸ್ತುವಿನ ವಿಚಾರವಾಗಿ ಒಂದಷ್ಟು ಕಲಹಗಳು ಉಂಟಾಗಿರ್ತಕ್ಕಂಥದ್ರಲ್ಲಿ, ಭೂಮಿಯ ವಿಚಾರವಾಗಿ ತೊಂದರೆ ಇರ್ತಕ್ಕಂಥದ್ದಿರಲಿ, ಯಾವುದೇ ರೀತಿ ಇರ್ತಕ್ಕಂಥ ಸಮಸ್ಯೆಗಳಿರಲಿ, ಭೂಮಿಯ ವಿಚಾರ, ಭೂವರಾಹ ಸ್ವಾಮಿ ಅಂದರೆ ಇಡೀ ಭೂಮಂಡಲವನ್ನೇ ಆಳ್ತಾ ಇರತಕ್ಕಂಥವನು. ಯಾಕೆ ತಿರುಮಲ ತಿರುಪತಿ ಶ್ರೀನಿವಾಸ ಭಗವಂತನ ನೆಲೆಗೊಳ್ಳಿಕೆನೆ ಒಂದು ಸಾನ್ನಿಧ್ಯವನ್ನು ಕಲ್ಪಿಸಿಕೊಟ್ಟವನು ಭೂವರಾಹ ಸ್ವಾಮಿ. ಅಂತಹ ಸ್ವಾಮಿಯ ಸಾಲಿಗ್ರಾಮ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ. ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಇಷ್ಟು ಬೃಹತ್ ಮಟ್ಟದ ಸಾಲಿಗ್ರಾಮ, ಎಲ್ಲೂ ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಪ್ರಾರಂಭದಲ್ಲೇ ಹೇಳಿದೆ, ಕಂಡು ಕೇಳರಿಯದಿರ್ತಕ್ಕಂಥ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಮಾಣಿಕ್ಯ ಸಾಲಿಗ್ರಾಮ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ ನಿಮ್ಮ ಮಹರ್ಷಿ ಮಂದಿರದಲ್ಲಿ. ತಾವೆಲ್ಲರೂ ಕೂಡ ತಪ್ಪದೇ ಬರಬೇಕು. ಈ ಒಂದು ಶಕ್ತಿ ಸಾಲಿಗ್ರಾಮದ ಆ ಒಂದು ಶಕ್ತಿಯನ್ನು ತಾವೆಲ್ಲರೂ ಕೂಡ ಅನುಭವಿಸಬೇಕು, ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ ಈಗ ಬಹಳ ವಿಶೇಷವಾಗಿ ಪೂಜಾನುಷ್ಠಾನವನ್ನು ನಡೆಸ್ತೀವಿ. 11 ದಿವಸವೂ ಕೂಡ ಪೂಜಾನುಷ್ಠಾನ ಇರುತ್ತೆ. ಆ ಪೂಜಾನುಷ್ಠಾನಕ್ಕೆ ತಾವು ಕೂಡ
ಬಾರಿ ಮೊರೆಯಿಡಲಿ ಶಂಭೋ ಶಂಕರ, ಕಷ್ಟಗಳ ನೀಗಿಸುವ ಹೇ ಮಹೇಶ್ವರ. ಎಷ್ಟು ಬಾರಿ ಮೊರೆಯಿಡಲಿ ಶಂಭೋ ಶಂಕರ, ಕಷ್ಟಗಳ ನೀಗಿಸುವ ಹೇ ಮಹೇಶ್ವರ. ಮನಕ್ಕೆ ಸುತ್ತಿದೆ, ಮುಂದೆ ದಾರಿ ಕಾಣದಿದೆ, ಭಯವು ಮುತ್ತಿದೆ. ಪಾಪಗಳ ಹೊರೆಯನ್ನು ಹೊರಲಾರದೆ, ಭವಬಂಧದ ಜಾಲದಿಂದ ಬರಲಾರದೆ. ತತ್ತರಿಸಿಹೆ ನೊಂದು ಬೆಂದು ನಿಂದಿರುವೆನು, ನಿನ್ನೊಲವಿನ ಸುಧೆ ಹರಿಸಿ ಕಾಪಾಡು ಬಂದು. ಎಷ್ಟು ಬಾರಿ ಮೊರೆಯಿಡಲಿ ಶಂಭೋ ಶಂಕರ, ಕಷ್ಟಗಳ ನೀಗಿಸುವ ಹೇ ಮಹೇಶ್ವರ. ಪಶ್ಚಾತ್ತಾಪವೆಂಬ ಬೆಂಕಿ ಸುಡುತ್ತಿದೆ ನನ್ನ, ಮಲಿನ ಕಳೆದು ಆಗಲಿ ಮನ ಪುಟವಿಟ್ಟ ಚಿನ್ನ. ಕಂಬನಿಯಲ್ಲಿ ಪಾದ ತೊಳೆವ ಆಸೆಯಾಗಿದೆ, ನಿಂತಿರುವೆನು ಮೌನದಲ್ಲಿ ಮಾತು ಬಾರದೆ. ಕರುಣಿಸಿ ಪ್ರಭು ನೀ ಮನ ನೆಮ್ಮದಿ ತಾರ, ಕೈ ಹಿಡಿದು ನಡೆಸೆನ್ನ ಹೇ ದೀನ ಬಂಧು. ಎಷ್ಟು ಬಾರಿ ಮೊರೆಯಿಡಲಿ ಶಂಭೋ ಶಂಕರ, ಕಷ್ಟಗಳ ನೀಗಿಸುವ ಹೇ ಮಹೇಶ್ವರ. ಆತ್ಮವೆನುವ ಪ್ರಣವದಿಂದ ಆರಾಧಿಸುವೆ, ಉಶ್ವಾಸ ನಿಶ್ವಾಸದೆ ಕೀರ್ತಿ ಹಾಡುವೆ. ಪ್ರಾಣ ಜ್ಯೋತಿ ದೀಪದಿಂದ ಹಾರತಿಗೈವೆ, ಭಕ್ತ ಕುಸುಮ ತವ ಪಾದಕ್ಕೆ ಅರ್ಚನೆಗೈವೆ. ಮುಕ್ತಿದಾರಿ ತೋರೋ ಹೇ ಕರುಣಾಮಯನೇ, ತವ ಪಾದ ಪೂಜೆ ನೀಡು ಪಾವನಾಂಗನೇ. ಈ ಶುಭ ದಿನ ಲೇಪಾಕ್ಷಿಗೆ ನಮ್ಮ ಪಯಣ. ಲೇಪಾಕ್ಷಿ ಹಿಂದೂಪುರದಿಂದ ಸ್ವಲ್ಪ ದೂರ ಪರಿಕ್ರಮಿಸ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ ಪುಟ್ಟಪರ್ತಿ ದಾಟಿ ಮುಂದಕ್ಕೆ ಬರಬೇಕಾದ್ರೆ ಲೇಪಾಕ್ಷಿ ಎಂಬತಕ್ಕಂಥದ್ದು ಒಂದು ಬೃಹದಾಕಾರವಾಗಿರ್ತಕ್ಕಂಥ ನಂದಿ. ಜೊತೆಗೆ ಈ ಗ್ರಾಮಕ್ಕೆ ಇಲ್ಲಿರ್ತಕ್ಕಂಥ ದೇವಾಲಯಕ್ಕೆ ಒಂದು ವಿಶೇಷವಾದಂಥ ಒಂದು ವರ್ಚಸ್ಸು ತೇಜಸ್ಸಿದೆ. ಲೇಪಾಕ್ಷಿ ಎಂಬತಕ್ಕಂಥದ್ದು ಇಲ್ಲಿ ಜಟಾಯು ಪಕ್ಷಿಗೆ ಮೋಕ್ಷವನ್ನು ಕೊಟ್ಟಂಥ ಸ್ಥಳ ಅಂತಲೂ ಹೇಳ್ತಾರೆ. ಹಾಗೆ ಇಲ್ಲಿರ್ತಕ್ಕಂಥ ವೀರಭದ್ರೇಶ್ವರ ಭದ್ರಕಾಳಿ ತಾಯಿಯ ದರ್ಶನ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಮಹಾಶಿವರಾತ್ರಿಯನ್ನು ನಡೀತಕ್ಕಂಥ ಪರ್ವಕಾಲದ ವಿಶೇಷವಾದಂಥ ಅನುಷ್ಠಾನ, 4 ಯಾಮಗಳಲ್ಲೂ ನಡೀತಕ್ಕಂಥ ಪೂಜಾನುಷ್ಠಾನ ಇಲ್ಲಿ ಬಹಳ ವಿಶೇಷ. ಏನೇ ಆದರೂ ಸಮಯ ಇದ್ದಾಗ ಬರಬೇಕು. ನಾವಿಲ್ಲಿಗೆ ಬಂದದ್ದೇ ಬಹಳ ತಡವಾಗಿ ಬಂದಿದ್ದೇವೆ. ಹಾಗಾಗಿ ಮೂಲ ಸಾನ್ನಿಧ್ಯ, ಮೂಲ ವಿರಾಟ್ ದರ್ಶನ ಮಾತ್ರ ಆಯಿತು. ಇಲ್ಲಿ ಇನ್ನೊಂದಷ್ಟು ವಿಶೇಷತೆಗಳಿದೆ. ಒಂದೊಂದು ಕಂಬಗಳು ಒಂದೊಂದು ಕಥೆಯನ್ನು ಹೇಳುತ್ತೆ. ಹಾಗೆ ಅಂಥ ಒಂದು ಶಿಲ್ಪಶಾಸ್ತ್ರ ಇಲ್ಲಿದೆ. ಆ ಶಿಲ್ಪಶಾಸ್ತ್ರವನ್ನು ಮತ್ತು ಇಲ್ಲಿರ್ತಕ್ಕಂಥ ಅರ್ಚಕ ವರ್ಗ ಹಾಗೂ ಇಲ್ಲಿ ವ್ಯವಸ್ಥೆಗಳು ಅಷ್ಟೇ ಚೆನ್ನಾಗಿದೆ. ಆದರೆ ಅದಕ್ಕೊಂದು ಸಮಯ ಅಂತಿದೆ. ಆ ಸಮಯದಲ್ಲಿ ಬಂದರೆ ಎಲ್ಲವನ್ನು ಚಿತ್ರೀಕರಿಸ್ಬೋದಾಗಿತ್ತೇನೋ. ಇರಲಿ, ಭಗವಂತ ಇವತ್ತು ತಾಯಿಯ ದರ್ಶನ ಆಗಿದೆ, ಜೊತೆಗೆ ಗ್ರಾಮ ದೇವತೆ ಭದ್ರಕಾಳಿಯ ದರ್ಶನ ಆಗಿದೆ,
ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಸಾಂಬ ಸದಾಶಿವನ ಅನುಗ್ರಹವೂ ಇಲ್ಲಿದೆ. ದರ್ಶನ ಮಾಡೋಣ. ರಕ್ಷ ಮಾಂ ಗೌರೀವರ ಕರುಣಾಮಯ ದೀನಾವನ ಹೇ ಶಂಕರ ಪಾಹಿ ಮಾಂ ಪರಮೇಶ್ವರ ಧರ್ಮಸ್ಥಳ ಪುರಾಧೀಶ ಮಂಜೇಶ್ವರ. ನೇತ್ರಾವತಿ ಸಲಿಲ ಚಂದನ ಚರ್ಚಿತ ಧರ್ಮದೇವತಾ ಅಣ್ಣಪ್ಪ ಸುಪೂಜಿತ. ನೇತ್ರಾವತಿ ಸಲಿಲ ಚಂದನ ಚರ್ಚಿತ ಧರ್ಮದೇವತಾ ಅಣ್ಣಪ್ಪ ಸುಪೂಜಿತ ಚಂದ್ರಾರ್ಕ ವೈಶ್ವಾನರ ಲೋಚನ ನಂದೀಶ್ವರ ಪ್ರಮಥನಾಥ ವಂದಿತ ಪಾಹಿ ಮಾಂ ಪರಮೇಶ್ವರ ಧರ್ಮಸ್ಥಳ ಪುರಾಧೀಶ ಮಂಜೇಶ್ವರ.